So today we are discussing regarding module number 5 of your accounting software package, that is regarding problems with accounting software and some security issues. So ನಾನು ನಿಮ್ಮ ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್ ಅಲ್ಲಿ ಸ್ಟಾರ್ಟಿಂಗ್ ನಾವು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಬಗ್ಗೆ ಮಾತಾಡಿದ್ವಿ. ಅದಾದ್ಮೇಲೆ ಕೆಲವೊಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಬಗ್ಗೆ ಮಾತಾಡಿದ್ವಿ. ಅದಾದ್ಮೇಲೆ ಟ್ಯಾಲಿ ERP ಬಗ್ಗೆ ಡಿಸ್ಕಷನ್ಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಅಥವಾ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಕೌಂಟಿಂಗ್ ಸಾಫ್ಟ್ವೇರ್ ಇಂದ ಆಗುವಂಥ ಪ್ರಾಬ್ಲಮ್ಸು, ಏನೇನೋ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ಗಳಿದಾವೆ, ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು, ಸೊ ಈ ವಿಚಾರಗಳ ಬಗ್ಗೆ ವಿಲ್ ಗೋನ್ ಟು ಡಿಸ್ಕಸ್ ಇನ್ ದ ಟುಡೇಸ್ ಕ್ಲಾಸ್. ಲೆಟ್ ಅಸ್ ಸ್ಟಾರ್ಟ್ ವಿತ್ first concept. I think we have 5 different concepts in this fifth module. So let us start with the first concept, that is problem with accounting software. ಸೊ ನಾವು ನಿಮಗೆ ಫಸ್ಟ್ ಮಾಡ್ಯೂಲಲ್ಲಿ ಡಿಸ್ಕಷನ್ಸ್ ಮಾಡಿದ್ವಿ, ಯಾವ ರೀತಿ ಈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅನ್ನೋದು ಒಂದು ಆರ್ಗನೈಸೇಷನ್ಸ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದೆ ಅಂತ, ಮತ್ತೆ ಯಾವ ರೀತಿ ಈ ಒಂದು ಮ್ಯಾನ್ಯುಯಲ್ ಅಕೌಂಟಿಂಗ್ ಗಿಂತ ಈ ಒಂದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ತುಂಬಾ ಡಿಫ್ರೆಂಟ್ ಆಗಿದೆ, ಎಷ್ಟು ಬೆನಿಫಿಟ್ ಆಗುತ್ತೆ ಆರ್ಗನೈಸೇಷನ್ಸ್ಗೆ ಅಂತ. ಬಟ್ ಈ ಒಂದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅನ್ನೋದು ಅಥವಾ ಈ ಒಂದು ಕಂಪ್ಯೂಟರೈಸ್ಡ್ ಬುಕ್ ಸಿಸ್ಟಮ್ ಅನ್ನೋದು ಎಷ್ಟು ಅಡ್ವಾಂಟೇಜಸ್ ಇದೆಯೋ ಅಷ್ಟರ ಮಟ್ಟಿಗೆನೆ ಕೆಲವೊಂದು ಡಿಸ್ಅಡ್ವಾಂಟೇಜಸ್ಸು ಸಹ ಇದೆ. ಕೆಲವೊಂದು ಪ್ರಾಬ್ಲಮ್ಸ್ಗಳು ಸಹ ನಿಮ್ಮ ಈ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ಸ್ಗಳಲ್ಲಿ ನೀವು ಫೇಸ್ ಮಾಡಬಹುದು. ಸೊ ಏನೇನು ಪ್ರಾಬ್ಲಮ್ಸ್ ಇದೆ, ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್ ದ ಟುಡೇಸ್ ಕ್ಲಾಸ್. The first point is user training. Using a computerized accounting software means that we need to understand the concepts of the software. This means that users of the computer should be properly trained. Training is a taking task. A computer operator have to learn the basics of computer, concepts of software, working with operating system, software, and finally on the accounting software. ಏನು ಹೇಳ್ತಿದೆ ಇದು ಈ ಯೂಸರ್ ಟ್ರೈನಿಂಗ್ ಅನ್ನೋ ಕಾನ್ಸೆಪ್ಟು? ಇವತ್ತು ಒಬ್ಬ ಲೇಮೆನ್ಗೋ ಅಥವಾ ಏನೋ ಕಂಪ್ಯೂಟರ್ ಬಗ್ಗೆ ಗೊತ್ತಿಲ್ಲದಿರೋ ವ್ಯಕ್ತಿನ ನಾನು ತಗೊಂಡು ಹೋಗ್ಬಿಟ್ಟು ಸಿಸ್ಟಮ್ ಮುಂದೆ ಕೂರಿಸಿದ್ರೆ ಹಿ ಡಸಂಟ್ ನೋ ಹೌ ಟು ಡೂ ದಟ್ ಪರ್ಟಿಕ್ಯುಲರ್ ಟಾಸ್ಕ್. ಅಂದ್ರೆ ಅರ್ಥ ಏನು, ಯಾವ ಒಬ್ಬ ಎಂಪ್ಲಾಯಿ ಆಗಿರ್ಬೋದು ಅಥವಾ ಯಾವ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅವನಿಗೆ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿ ಬಗ್ಗೆ ಅವ್ನು ಪರ್ಫಾರ್ಮ್ ಮಾಡಬೇಕು ಬೈ ಯೂಸಿಂಗ್ ಕಂಪ್ಯೂಟರೈಸ್ ಸಿಸ್ಟಮ್ ಅಂತ ಅಂದಾಗ ಹಿ ಶುಡ್ ಹ್ಯಾವ್ ಅ ಪ್ರಾಪರ್ ಟ್ರೈನಿಂಗ್. ಆ ಥರ ಇದ್ದಾಗ ಮಾತ್ರ ಏನಾಗಿರುತ್ತೆ, ಸೊ ಈ ಒಂದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಥವಾ ಈ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಅಲ್ಲಿ ವರ್ಕ್ನ ಎಫಿಷಿಯೆಂಟ್ ಆಗಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಯೂಶಲಿ ಏನಾಗುತ್ತೆ, ಆರ್ಗನೈಸೇಷನ್ಸ್ ಅಲ್ಲಿ ಎವ್ರಿ ಟೈಮ್ ಏನ್ ಮಾಡ್ತಿರ್ತಾರೆ, ಸಾಫ್ಟ್ವೇರ್ಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಅಪ್ಡೇಟ್ ಮಾಡಿದಾಗ ಏನಾಗುತ್ತೆ, ಎಂಪ್ಲಾಯೀಸ್ಗಳಿಗೆ ಅದ್ರ ಬಗ್ಗೆ ಪ್ರಾಪರ್ ಟ್ರೈನಿಂಗ್ ಕೊಡ್ತಾ ಹೋಗ್ಬೇಕಾಗುತ್ತೆ. ಅಂದ್ರೆ ಅರ್ಥ ಏನು, ಗೊತ್ತಿಲ್ಲದೆ ಇರೋನ್ಗಿಂತ ಹೆಚ್ಚಾಗಿ ಗೊತ್ತಿರೋರ್ಗೂ ಸಹ ಏನಾಗುತ್ತೆ, ಈ ಟ್ರೈನಿಂಗ್ ಅನ್ನೋದು ಸೊ ತುಂಬಾ ರಿಕ್ವೈರ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಈ ಒಂದು ಟ್ರೈನಿಂಗ್ ಅನ್ನೋದು ತುಂಬಾ ಟೈಮ್ ಟೇಕಿಂಗ್ ಟಾಸ್ಕ್ ಆಗೋದ್ರಿಂದ, ಮತ್ತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಆಗುವಂತ ಖರ್ಚುಗಳೆಲ್ಲ ಜಾಸ್ತಿ ಆಗೋದ್ರಿಂದ, ಸೊ ಇಟ್ ಈಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಆಫ್ ಯುವರ್ computer software or like accounting software. System dependency. Using a computer solution means that we are completely dependent on the computer system. We need to make sure that the system is available at all times. This means that when the system is not available, we cannot verify our accounts. ಸೊ ಯೂಶಲಿ ಏನಾಗುತ್ತೆ, ಇವತ್ತು ಒಂದು ಆರ್ಗನೈಸೇಷನ್ ಅಂತ ಅಂದ್ರೆ ನೀವು ನಿಮ್ಮ ಡಾಟಾಸ್ನೆಲ್ಲ ಏನ್ ಮಾಡ್ತಿರ್ತೀರಾ, ಫೀಡ್ ಮಾಡ್ತಾ ಇರ್ತೀರಾ. ಸೊ ಫೀಡ್ ಮಾಡ್ತಿರ್ಬೇಕಾದಾಗ ಯಾವುದೋ ಒಂದು ಸಮಯದಲ್ಲಿ ನಿಮ್ಮ ಒಂದು ಡಾಟಾ ನೀವೇನು ಎಂಟ್ರಿ ಮಾಡಿರ್ತೀರಾ, ಸೊ ಆ ಎಂಟ್ರಿ ಮಾಡಿದ್ಮೇಲೆ ನೀವು ಅಕಸ್ಮಾತ್ ನಿಮ್ಗೇನಾದ್ರೂ ಸಿಸ್ಟಮ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗೋಯ್ತು, ಲೈಕ್ ಯಾವುದೋ ಒಂದು ಸಾಫ್ಟ್ವೇರ್ ಹಾಳಾಯ್ತು, ಅಥವಾ ಯಾವುದೋ ಒಂದು ಹಾರ್ಡ್ ಡಿಸ್ಕ್ ಪ್ರಾಬ್ಲಮ್ ಆಯ್ತು, ರ್ಯಾಮ್ ಪ್ರಾಬ್ಲಮ್ ಆಯ್ತು, ಪವರ್ ಕಟ್ ಆಯ್ತು, ಈ ತರ ಇಶ್ಯೂಸ್ಗಳು ಬಂದಾಗ ಏನಾಗುತ್ತೆ, ನಿಮ್ಮ ವರ್ಕ್ ನ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ದಟ್ ಮೀನ್ಸ್ ವಾಟ್, ಯು ಆರ್ ಪ್ಯೂರ್ಲಿ ಡಿಪೆಂಡೆಂಟ್ ಆನ್ ದ ಸಿಸ್ಟಮ್. ಅದೇ ಅಕಸ್ಮಾತ್ ಮ್ಯಾನ್ಯುಯಲ್ ಇದ್ದಾಗ ಏನ್ ಮಾಡ್ತಿದ್ರಿ, ನಿಮ್ಗೆ ಏನಿದ್ರು ನೀವು ಏನ್ ಮಾಡ್ತಾ ಹೋಗ್ಬೋದಾಗಿತ್ತು, ಬರಿತಾ ಹೋಗ್ಬೋದಾಗಿತ್ತು, ಯಾವುದೇ ರೀತಿ ತೊಂದರೆ ಇರ್ತಿರ್ಲಿಲ್ಲ ನಿಮಗೆ. ಬಟ್ ಆದ್ರೆ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಸೊ ಕೆಲವೊಂದ್ಸಲಿ ಇಶ್ಯೂಸ್ಗಳು ಅರೈಸ್ ಆದಾಗ, ಲೈಕ್ ಪವರ್ ಕಟ್ಸ್ ಅಥವಾ ಹಾರ್ಡ್ವೇರ್ ಫೇಲ್ಯೂರ್ಸ್ಗಳು ಆದಾಗ, ಸೊ ನಿಮ್ಗೆ ತುಂಬಾ ಪ್ರಾಬ್ಲಮ್ಗಳು ಫೇಸ್ ಮಾಡ್ಬೇಕಾಗುತ್ತೆ. Third point, hardware requirements. Using a computer accounting system means that we need to have a full-fledged computer system with a printer.
Most small organization may not be having the facility, and this means that they need to spend more money on acquiring the necessary software and hardware ಅಂತ. ಸೊ ಯೂಶಲಿ ಏನಾಗುತ್ತೆ ನಿಮಗೆ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಬರೀ ಏನು ಮಾನಿಟರ್ ಸಿ ಪಿ ಯು ತಂದು ಇಟ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಏನಾಗುತ್ತೆ ಅದಕ್ಕೆ ಆದಂತ ಕೆಲವೊಂದು ಅಪ್ಗ್ರೇಡೇಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸಿ ಪಿ ಯುನಲ್ಲಿ ನೀವು ರ್ಯಾಮ್ ಅಂತ ಏನು ಇನ್ಸ್ಟಾಲ್ ಮಾಡಿರ್ತೀರಾ, ರ್ಯಾಮ್ ಅಲ್ಲಿ ಬಂದು ನಿಮ್ಗೆ ಎಷ್ಟೊಂದು ವೆರೈಟೀಸ್ ಬರುತ್ತೆ, 2 GB, 4 GB, 8 GB, 16 GB ಅಂತ. ನಿಮ್ಮ ರ್ಯಾಮ್ ಕೆಪಾಸಿಟಿ ಜಾಸ್ತಿ ಆದಂಗೆ ಸಿಸ್ಟಮ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಇವನ್ ನನ್ನ ಆರ್ಗನೈಸೇಷನ್ ಅಲ್ಲಿ ಹ್ಯೂಜ್ ಡಾಟಾ ನಾನು ಸ್ಟೋರೇಜ್ ಮಾಡಬೇಕು ಅಂತ ಅಂದ್ರೆ ಐ ನೀಡ್ ಹೈ ಕೆಪಾಸಿಟಿ ಆಫ್ ರ್ಯಾಮ್ಸ್. ಈ ರ್ಯಾಮ್ ಕೆಪಾಸಿಟಿ ಜಾಸ್ತಿ ಇರಬೇಕಾದಾಗ ಏನಾಗ್ಬೇಕು ನಿಮಗೆ, ಸೊ ನೀವು ಹೈ ಕಾಸ್ಟ್ ನ ಇನ್ಕರ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ನೀವು ಅದನ್ನ ತಗೊಂಡ್ ಬಂದು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ನನಗೆ ಇವಾಗ ಯಾವುದೋ ಒಂದು ಮಲ್ಟಿ ಫಂಕ್ಷನಲ್ ಪ್ರಿಂಟರ್ ನ ತಂದಿಟ್ಕೊಳ್ಬೇಕು. ಸೊ ಈ ತರ ಇದ್ದಾಗ ಏನಾಗುತ್ತೆ ನಿಮಗೆ, ಸೊ ಅದಕ್ಕೆ ಸಪ್ರೇಟ್ ಖರ್ಚು ಏನಾಗ್ತದೆ ಇನ್ನು. ಸೊ ಇವೆಲ್ಲವೂ ಸ್ಮಾಲ್ ಆರ್ಗನೈಸೇಷನ್ಸ್ ಅಥವಾ ನಿಮ್ಮ ಮೈಕ್ರೋ ಆರ್ಗನೈಸೇಷನ್ಸ್ಗಳು ಎಲ್ಲ ಅಷ್ಟೊಂದು ಪ್ರಿಫರಬಲ್ ಆಗಲ್ಲ, ಬಿಕಾಸ್ ಅಷ್ಟು ಕಾಸ್ಟ್ ನ ಅವ್ರ ಕೈಲಿ ಬೇರ್ ಮಾಡೋದಕ್ಕೆ ಸೊ ಕಷ್ಟ ಆಗುತ್ತೆ. ಸೊ ದಟ್ ಈಸ್ ವಾಟ್ ದ ಅನದರ್ ಡಿಸ್ಅಡ್ವಾಂಟೇಜಸ್ ಆಫ್ ಯುವರ್ ಅಕೌಂಟಿಂಗ್ ಸಾಫ್ಟ್ವೇರ್. Fourth one is system failure. When there is a system crash, hard disk crash, we may risk losing all the data available on the hard disk drive. This means that there is a risk losing data at any point of time. This is particularly painful when the problem occurred when the end of the financial year is approaching. ಯೂಸ್ವಲಿ ಏನ್ ಮಾಡ್ತಾರೆ ಆರ್ಗನೈಸೇಷನ್, April 1st, 2019 ಇಂದ March 31st, 2020 ತನಕ ಎಲ್ಲಾ ಡಾಟಾಸ್ ಎಂಟ್ರಿ ಮಾಡಿರ್ತಾರೆ. ಸೊ 31st March ಏನ್ ಮಾಡಬೇಕು, ರಿಪೋರ್ಟ್ ಜನರೇಟ್ ಮಾಡಬೇಕು. ಈ ತರ ಟೈಮಲ್ಲಿ ಏನಾದ್ರೂ ಹಾರ್ಡ್ ಡಿಸ್ಕ್ ಕ್ರ್ಯಾಶ್ ಆಗುತ್ತೆ. ಹಾರ್ಡ್ ಡಿಸ್ಕ್ ಅಂತಂದ್ರೆ ನಿಮ್ಮ ಡಾಟಾ ಏನ್ ಸ್ಟೋರೇಜ್ ಆಗುತ್ತಲ್ಲ ಆ ಜಾಗನ ನಾವು ಹಾರ್ಡ್ ಡಿಸ್ಕ್ ಅಂತ ಕರಿತೀವಿ. ಒಂದೊಂದು ಸಿಸ್ಟಮ್ ಅಲ್ಲಿ ಇಷ್ಟು ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಒಂದು 250 GB, 500 GB, 1 TB, 2 TB, 3 TB ಅಂತ ಒಂದು ಸ್ಟೋರೇಜ್ ಕೆಪಾಸಿಟಿನ ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಮಾಡಿರ್ತಾರೆ. ಇಂಥವು ಏನಾದ್ರೂ ಕ್ರ್ಯಾಶ್ ಆದಾಗ ಸೊ ಆಬ್ವಿಯಸ್ಲಿ ನಿಮ್ಗೆ ಏನಾಗುತ್ತೆ, ನಿಮ್ಮ ಓವರ್ ಆಲ್ ಫೈನಾನ್ಷಿಯಲ್ ರಿಪೋರ್ಟ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. Then fifth one is backups and prints. We need to take regular backups of the data so that we can restore the data from floppies when data is lost. We also have to take regular printout to make sure that manual record of the system is available. ನೀವು ಎಷ್ಟೇ ಡಾಟಾ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಒಂದು ಸಿಸ್ಟಮ್ ಅಲ್ಲಿ, ಬಟ್ ನಿಮ್ಮ ಅಷ್ಟು ಡಾಟಾಸ್ದು ಒಂದು ಹಾರ್ಡ್ ಕಾಪಿ ಇರಲಿಲ್ಲ ಅಂತ ಅಂದ್ರೆ ಸೊ ನೀವು ಲಾಂಗ್ ಟರ್ಮ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗುತ್ತೆ. ಇವತ್ತು ಯಾವುದೋ ಒಂದು ವರ್ಷದ ಡಾಟಾಸ್ ನೀವು ನೋಡ್ಬೇಕು ಅಂತ ನೀವು ಸಿಸ್ಟಮ್ ಅಲ್ಲಿ ನೋಡಿರ್ತೀರ, ಸಿಸ್ಟಮ್ ಅಲ್ಲೆಲ್ಲ ಏನೋ ಪ್ರಾಬ್ಲಮ್ ಆಗಿ ಹೊರಟೋಗ್ಬಿಟ್ಟಿರ್ತಾರೆ. ಇಂಥ ಸಮಯದಲ್ಲಿ ಏನ್ ಮಾಡ್ಬೇಕಾಗತ್ತೆ, ಸೊ ಯು ನೀಡ್ ಟು ಟೇಕ್ ಅ ಹಾರ್ಡ್ ಕಾಪಿ, ನೀವು ಒಂದು ಬ್ಯಾಕಪ್ ಅನ್ನೋದನ್ನ ಇಟ್ಕೊಳ್ಬೇಕಾಗತ್ತೆ. ಸೊ ಅದು ಸಹ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್, ಬಿಕಾಸ್ ಆ ಬ್ಯಾಕಪ್ಗೆ ಸಪ್ರೇಟ್ ಆಗಿ ನೀವು ಒಂದು ಬ್ಯಾಕಪ್ ಸ್ಟೋರೇಜ್ ಡಿವೈಸ್ ತಂದು ಇಟ್ಕೊಳ್ಬೇಕಾಗತ್ತೆ. ಮತ್ತು ಮ್ಯಾನ್ಯಲ್ ಅಕೌಂಟಿಂಗ್ ನೀವೇನು ಮೊದಲು ಮಾಡ್ತಿದ್ರಲ್ಲ ಅದೇ ರೀತಿ ಇವಾಗಲೂ ಒಂದು ರೀತಿ ಮೇಂಟೈನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಈ ತರ ಒಂದು ಪ್ರಾಬ್ಲಮ್ಸ್ ಏನಾಗುತ್ತೆ ನಿಮ್ಮ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಅಲ್ಲಿ ಆಗುತ್ತೆ. Then voucher management. Accounting software allows easy alteration of data. A voucher which has to be placed in one head, if accidentally placed in another, would lead to great difficulty, since we need to cross check with all the other ledgers, sort them out and then bring back to the voucher. See, ಕೆಲವೊಂದ್ಸಲಿ ಏನಾಗುತ್ತೆ ವೋಚರ್ ಮ್ಯಾನೇಜ್ಮೆಂಟ್ ಅಲ್ಲಿ, ಐ ಥಿಂಕ್ ನಾವು ನಿಮ್ಮ 4th ಮಾಡ್ಯೂಲ್ ಅಲ್ಲಿ ನೋಡಿದ್ದೀವಿ, ಲೈಕ್ ಪೇಮೆಂಟ್ ವೋಚರು, ಸೇಲ್ಸ್ ವೋಚರು, ರೆಸಿಪ್ಟ್ ವೋಚರು, ಪರ್ಚೇಸ್ ವೋಚರು, ಜರ್ನಲ್ಲು, ಡೆಬಿಟ್ ನೋಟು, ಕ್ರೆಡಿಟ್ ನೋಟು, ಕಾಂಟ್ರಾ ಎಂಟ್ರಿ. ಸೊ ಎಲ್ಲ ವೋಚರ್ಸ್ಗಳು ಸಹ ಏನಾಗುತ್ತೆ ಅದಕ್ಕೆ ಆದಂತ ಒಂದು ಸ್ಪೆಸಿಫಿಕ್ ಎಂಟ್ರೀಸ್ಗಳನ್ನ ನೀವು ಪಾಸ್ ಮಾಡಬೇಕಾಗತ್ತೆ. ಸೊ ಕೆಲವೊಂದ್ಸಲಿ ಏನಾಗ್ಬಿಡುತ್ತೆ, ನೀವು ಫಾರ್ ಎಕ್ಸಾಂಪಲ್ ಪರ್ಚೇಸ್ ವೋಚರ್ ಅಲ್ಲಿ ಮಾಡೋದನ್ನ ತಗೊಂಡೋಗಿ ನೀವು ಸೇಲ್ಸ್ ವೋಚರ್ ಅಲ್ಲಿ ಎಂಟ್ರಿ ಮಾಡ್ಬಿಡ್ತೀರಾ, ಸೇಲ್ಸ್ ವೋಚರ್ ಅಲ್ಲಿ ಮಾಡೋದನ್ನ ತಗೊಂಡೋಗಿ ಪರ್ಚೇಸ್ ವೋಚರ್ ಅಲ್ಲಿ ಎಂಟ್ರಿ ಮಾಡಿರ್ತೀರಾ. ಈ ತರ ಮಾಡೋ ಒಂದು ಟೈಮ್ಗಳಲ್ಲಿ ಏನಾಗುತ್ತೆ, ಆಬ್ವಿಯಸ್ಲಿ ನಿಮ್ಮ ಫೈನಲ್ ರಿಪೋರ್ಟ್ ಅಥವಾ ನಿಮ್ಮ ಫೈನಲ್ ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸ್ ಮೇಲೆ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಒಂದು ಮಿಸ್ ಅಥವಾ ಮ್ಯಾನಿಪುಲೇಷನ್ಸ್ ಅಥವಾ ಕೆಲವೊಂದು ಮಿಸ್ಪ್ಲೇಸ್ ಆಗುವ ಸಹ ಏನಾಗುತ್ತೆ ನಿಮ್ಮ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ನ ಮೇಜರ್ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದ್ರೆ ನೀವು ಕೊಟ್ಟಿದ ತಕ್ಷಣ ಅದೇನು ಆಟೋಮೆಟಿಕ್ ಡಿಡಕ್ಟ್ ಆಗಲ್ಲ. ಏನೋ ನಿಮ್ಮ ಅಕೌಂಟಿಂಗ್ ಸಾಫ್ಟ್ ನೀವೇನ್ ಕೊಟ್ಟಿದ್ದೀರೋ ಅದನ್ನ ಆಟೋಮೆಟಿಕ್ ರಿಸೀವ್ ಮಾಡುತ್ತೆ, ಅದ್ರ ತಕ್ಕನಾಗ ಏನ್ ಮಾಡುತ್ತೆ ರಿಪೋರ್ಟ್ ಕೊಟ್ಬಿಡುತ್ತೆ. ಸೊ ನೀವೇನ್ ಎಷ್ಟು ಕರೆಕ್ಟ್ ಆಗಿ ಕೊಡ್ತೀರೋ ಅಷ್ಟು ಕರೆಕ್ಟ್ ಆಗಿ ಏನಾಗುತ್ತೆ ರಿಪೋರ್ಟ್ ಜನರೇಟ್ ಆಗುತ್ತೆ. ಸೊ ನೀವೆಲ್ಲಾದ್ರೂ ಒಂದ್ ಕಡೆ ಮಿಸ್ಪ್ಲೇಸ್ ಮಾಡಿದ್ರೆ ಸೊ ಆಟೋಮೆಟಿಕಲಿ ಇಟ್ ಅಫೆಕ್ಟ್ಸ್ ಯುವರ್ ಫೈನಲ್ report. Then security. So one of the major problem of any of the accounting software is security issues. Additional security has to be provided to the system, because improper handling of the system could be dangerous. Password, logs, etc. have to be set so that the no unauthorized person
ಕ್ಯಾನ್ ಹ್ಯಾಂಡಲ್ ದ ಸಿಸ್ಟಮ್. ಕೆಲವೊಂದ್ಸಲ ಏನಾಗುತ್ತೆ ಅಕೌಂಟಿಂಗ್ ಸಾಫ್ಟ್ವೇರ್ಸ್ಗಳು ನೀವು ತುಂಬಾ ಇಂಪಾರ್ಟೆಂಟ್ ಡಾಟಾಸ್ಗಳನ್ನ ಸ್ಟೋರ್ ಮಾಡಿಟ್ಟಿದ್ದೀರಾ. ಇದು ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ, ಇದನ್ನ ನೀವು ಯಾರಿಗೂ ಡಿಸ್ಕ್ಲೋಸ್ ಮಾಡೋ ಹೋಗಿಲ್ಲ. ಅದಕ್ಕೆ ತಕ್ಕನಾಗಿ ನೀವು ಏನ್ ಮಾಡ್ಬೇಕಾಗುತ್ತೆ, ಒಂದು ಸೆಕ್ಯೂರಿಟಿ ಮೆಷರ್ಸ್ಗಳನ್ನ ತಗೊಳ್ಬೇಕಾಗುತ್ತೆ. ಅದಕ್ಕೊಂದು ಪ್ರಾಪರ್ ಪಾಸ್ವರ್ಡ್ ಕೊಡೋದು, ಅದಕ್ಕೊಂದು ಲಾಕ್ ಸಿಸ್ಟಮ್ನ ಮಾಡುವಂಥದ್ದು. ಬರೀ ನೀವು ಒಂದು ಸಿಸ್ಟಮ್ಗೆ ನೀವು ಪಾಸ್ವರ್ಡ್ ಕೊಟ್ಬಿಟ್ರೆ ಆಗಲ್ಲ. ನಿಮ್ಮ ಒಳಗಡೆ ಇರುವಂಥ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ನೀವು ಟ್ಯಾಲಿ ERP ನೀವು ಓಪನ್ ಮಾಡಿದ್ದೀರಾ ಅಂದ್ರೆ ಅದಕ್ಕೊಂದು ಅಲ್ಲಿ ನಿಮ್ಗೊಂದು ಟ್ಯಾಲಿ ಓಲ್ಡ್ ಪಾಸ್ವರ್ಡ್ ಅಂತ ಬರುತ್ತೆ. ನೀವು ಅದನ್ನ ಕೊಡ್ಬೇಕು. ಕೊಟ್ಟಾಗ ಏನಾಗುತ್ತೆ, ಆ ಟ್ಯಾಲಿ ಒಳಗಡೆ ಇರುವಂತ ಡಾಟಾ ಏನಾಗುತ್ತೆ, ಸೆಕ್ಯೂರ್ಡ್ ಆಗಿರುತ್ತೆ. ಸೊ ಈ ಒಂದು ಡಾಟಾ ಸೆಕ್ಯೂರಿಟಿ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಯಾರೋ ಒಬ್ಬ ಅನಾಥರೈಸ್ಡ್ ಪರ್ಸನ್ ನಿಮ್ಮ ಡಾಟಾನ ಆಕ್ಸೆಸ್ ಮಾಡಿ ಮ್ಯಾನಿಪುಲೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ. So these are all the some of the problems which you will going to face in the accounting software. Let us move on to the second point or second aspect of your module 5, that is security problems. Security is an important aspect in any organization using computers. Security is the method of enforcing restrictions on personnel who handle the computer system or its parts. Security is means of keeping computer crime on hold. ಅಂದ್ರೆ ಅರ್ಥ, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳು, ಒಂದು ಸೆಕ್ಯೂರಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಆಗದೇ ಇರೋ ರೀತಿ ತಡೆಯೋದಿದೆಯಲ್ಲ, ಸೊ ದಟ್ ಈಸ್ ವೇರ್ ದ ಸೆಕ್ಯೂರಿಟಿ ಕಾನ್ಸೆಪ್ಟ್ ಅರೈಸಸ್. ಸೊ ಯಾವ್ಯಾವ ರೀತಿಯಾದಂತಹ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ಗಳು ಆಗ್ಬೋಬಹುದು ಒಂದೊಂದು ಆರ್ಗನೈಸೇಷನ್ ಅಲ್ಲಿ. So here I have listed some of the points which related to security problems. One is theft of computer time. Information related by one person can be easily copied by another person who can claim that the data was his own and that he is the actual creator. We do not have something like original copy and duplicate copy in the computers. ಸೊ ಕೆಲವೊಂದ್ಸಲ ಏನಾಗುತ್ತೆ ಪ್ರಾಬ್ಲಮ್ಸ್ಗಳು ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ. ಇವತ್ತು ನೀವು ಯಾರೋ ಒಬ್ರು ಬಂದು ಒಂದು ಸಿಸ್ಟಮ್ ಅಲ್ಲಿ ಕೂತ್ಕೊಂಡು ಏನ್ ಮಾಡಿದ್ದೀರಾ, ನಿಮ್ದು ಏನೋ ಡಾಟಾಸ್ಗಳೆಲ್ಲ ಎಂಟ್ರಿ ಮಾಡಿದ್ದೀರಾ. ಸೊ ಅದನ್ನೇನೋ ಅನಲೈಸ್ ಮಾಡಿ ಅದಕ್ಕೇನೋ ಒಂದು ಇಂಟರ್ಪ್ರಿಟೇಷನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ. ಸೊ ನಾಳೆ ನಾನು ಆ ಪರ್ಟಿಕ್ಯುಲರ್ ಸಿಸ್ಟಮ್ನ ಆಕ್ಸೆಸ್ ಮಾಡಿಬಿಟ್ಟು ನಿಮ್ಮ ಡಾಟಾ ಎಲ್ಲಾನು ಕಾಪಿ ಮಾಡಿಕೊಂಡು ಇದು ನಾನು ಮಾಡಿದ್ದೀನಿ ಅಂತ ಹೇಳೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಅಸ್ ಥೆಫ್ಟ್ ಆಫ್ ಕಂಪ್ಯೂಟರ್ ಟೈಮ್. ಬೇರೆ ಯಾರೋ ಮಾಡಿರೋ ಡಾಟಾನ ನಾನು ಅದನ್ನ ಕಾಪಿ ಮಾಡಿಕೊಂಡು ಅದನ್ನ ನಾನು ಓನ್ ಆಗಿ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಅಸ್ ಥೆಫ್ಟ್ ಆಫ್ ಕಂಪ್ಯೂಟರ್ ಟೈಮ್. ಸೆಕೆಂಡ್, ಮ್ಯಾನಿಪುಲೇಷನ್ ಆಫ್ ಪ್ರೋಗ್ರಾಮ್ಸ್. An intruder, rival or competitor or cracker anta ಕರಿತೀವಿ, can manipulate, modify or delete one or more programs of a company, making the complete software unusable ಅಂತ. ಇದನ್ನ ನಾವು ಯಾರು ಅಂತ ಕರಿತೀವಿ, ಕೆಲವೊಂದು ಅನ್ಆಥರೈಸ್ಡ್ ಪರ್ಸನ್ಸ್ಗಳು ಏನ್ ಮಾಡ್ತಾರೆ, ಪ್ರೋಗ್ರಾಮ್ಸ್ನ ಏನ್ ಮಾಡ್ಬಿಡ್ತಾರೆ, ಮ್ಯಾನಿಪುಲೇಟ್ ಮಾಡ್ಬಿಡ್ತಾರೆ. ಹೋಲ್ ಸಾಫ್ಟ್ವೇರ್ನ ಏನ್ ಮಾಡ್ಬಿಡ್ತಾರೆ, ಸೊ ಅದನ್ನ ನೆಕ್ಸ್ಟ್ ಯೂಸ್ ಮಾಡಕ್ ಆಗದಿರೋ ರೀತಿ ಏನ್ ಮಾಡ್ಬಿಡ್ತಾರೆ, ಸೊ ಸೆಟ್ ಮಾಡೋದಿದೆಯಲ್ಲ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಅ ಮ್ಯಾನಿಪುಲೇಷನ್ ಆಫ್ ಪ್ರೋಗ್ರಾಮ್ಸ್. ಥೆಫ್ಟ್ ಆಫ್ ಡಾಟಾ. Data stored in a computer can be copied into floppies and could be delivered to competitors. With modern communication networks available, insiders of the company may send confidential information of the company to another. Hackers can connect to your network and steal the data. So ಇವತ್ತು ಬಂದಿರುವಂತ ಲೇಟೆಸ್ಟ್ ಟೆಕ್ನಾಲಜೀಸ್ಗಳಲ್ಲಿ ವಿತಿನ್ ಅ ಸ್ಪ್ಯಾನ್ ಆಫ್ ಸೆಕೆಂಡ್ಸ್ ಏನ್ ಮಾಡ್ಬೋದು, ನಿಮ್ಮ ಡಾಟಾಸ್ನ ಹ್ಯಾಕ್ ಮಾಡ್ಬಿಡ್ಬೋದು ಅಥವಾ ಕದಿಬಹುದು. ಇವತ್ತು ನೀವೇನೋ ಒಂದು ಡಾಟಾ ಸ್ಟೋರ್ ಮಾಡಿರ್ತೀರಾ, ನಾನು ಏನೋ ನನ್ನ ಪೆನ್ ಡ್ರೈವ್ ತಗೊಂಡು ಕನೆಕ್ಟ್ ಮಾಡಿ ನಿಮ್ಮ ಡಾಟಾ ಎಲ್ಲ ನಾನು ಏನ್ ಮಾಡ್ಬಿಡ್ತೀನಿ, ಸ್ಟೋರ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಡ್ತೀನಿ. ಈ ತರ ಚಾನ್ಸಸ್ಗಳು ಏನಾಗಿರುತ್ತೆ, ಸೊ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ಗಳಿಂದ ಸೊ ಫೇಸ್ ಮಾಡಬೇಕಾಗುತ್ತೆ. Stealing software. This is the most commonly committed crime in computers. An employee of the company may copy the software purchased by a company and copy it in his own home PC. ಯೂಶಲಿ ಏನಾಗುತ್ತೆ, ಕೆಲವೊಂದು ಆರ್ಗನೈಸೇಷನ್ಸ್ಗಳಲ್ಲಿ, ಸೇ ಫಾರ್ ಎಕ್ಸಾಂಪಲ್ ಇವತ್ತು ಯಾವುದೋ ಒಂದು ಮೈಕ್ರೋಸಾಫ್ಟ್ ಆಫೀಸ್ನ ನೀವು ಒರಿಜಿನಲ್ ಸಾಫ್ಟ್ವೇರ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಇಟ್ ಮೇ ಗೋ ಅರೌಂಡ್ 4 lakh 5 lakh rupees ಆಫ್ ಅಮೌಂಟ್ ಏನಾಗುತ್ತೆ ಇನ್ಕರ್ ಆಗ್ತಾರೆ. ಇಂಥ ಸಮಯದಲ್ಲಿ ಕಂಪ್ನಿ ಅಷ್ಟು ದುಡ್ಡು ಇನ್ಕರ್ ಮಾಡ್ಕೊಂಡು ಬಂದು ನೀವು ಕಂಪ್ನಿಲಿ ಇನ್ಸ್ಟಾಲ್ ಮಾಡಿದ್ದಾಗ ಇವತ್ತು ಯಾರೋ ಒಬ್ಬ ಕಂಪ್ನಿ ಎಂಪ್ಲಾಯಿ ಬಂದು ಏನ್ ಮಾಡ್ತಾನೆ, ಆ ಡಾಟಾನ ಲೈಕ್ ಆ ಒಂದು ಸಾಫ್ಟ್ವೇರ್ನ ಏನ್ ಮಾಡ್ಬಿಡ್ತಾನೆ, ಸೊ ಕಾಪಿ ಮಾಡ್ಕೊಳ್ತಾನೆ. ನನ್ನ ಪೆನ್ ಡ್ರೈವ್ ಎಲ್ಲೋ ಕಾಪಿ ಮಾಡ್ಕೊಂಡು ತಗೊಂಡೋಗಿ ತನ್ನ ಮನೇಲಿರೋ ಸಿಸ್ಟಮ್ಗಳಿಗೆ ಏನ್ ಮಾಡ್ತಾನೆ, ಅದನ್ನ ಯೂಸ್ ಮಾಡ್ಕೊಳ್ತಾನೆ. ಸೊ ಇದು ಏನಾಗುತ್ತೆ, ಸೊ ಅನದರ್ ಸೆಕ್ಯೂರಿಟಿ ಇಶ್ಯೂ ಅಥವಾ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ, ಏನೋ ದಟ್ ಈಸ್ ಸ್ಟೀಲಿಂಗ್ ಆಫ್ ಸಾಫ್ಟ್ವೇರ್. ಈ ಎಲ್ಲಾ ರೀತಿಯ ಪ್ರಾಬ್ಲಮ್ಸ್ಗಳು ಏನೇನಿದೆ ಇದನ್ನೆಲ್ಲ ನಾನು ಸೆಕ್ಯೂರ್ ಮಾಡ್ಕೋಬಹುದಾ? ಅಫ್ಕೋರ್ಸ್ ನಾನು ಸೆಕ್ಯೂರ್ ಮಾಡ್ಕೋಬಹುದು. ಪ್ರಿಕಾಷನ್ಸ್ ಅಂಡ್ ಕಂಟ್ರೋಲ್ಸ್ ಕ್ಯಾನ್ ಬಿ ಎಂಪ್ಲಾಯ್ಡ್ ಫಾರ್ ಪ್ರೊಟೆಕ್ಟಿಂಗ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಫ್ರಮ್ ಇಲ್ಲೆಜಿಟಿಮೇಟ್ ಯೂಸ್. ಆಕ್ಸೆಸ್ ಟು ಅ ಸಿಸ್ಟಮ್ ಅಂಡ್ ಇಟ್ಸ್ ಡಾಟಾ ಶುಡ್ ಬಿ ಕಂಟ್ರೋಲ್ಡ್ ಅಂಡ್ ಸೆಕ್ಯೂರ್ ಬ್ಯಾಕಪ್ ಕಾಪೀಸ್ ಮೇಂಟೈನ್ ಅಂತ. ಸೊ ಯಾವುದೇ ಒಂದು ಡಾಟಾಸ್ ನೀವು ಎಂಟ್ರಿ ಮಾಡಿರ್ಲಿ ಅದನ್ನ
ನೀವು ಮುಂಚೆನೆ ಒಂದು ಪ್ರಿಕಾಷನರಿ ಮೆಷರ್ ತಗೊಂಡು ಏನ್ ಮಾಡ್ಬೇಕಾಗತ್ತೆ, ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಆದಂತ ಒಂದು ಕಂಟ್ರೋಲಿಂಗ್ ಆಕ್ಸೆಸ್ ಅನ್ನೋದನ್ನ ಇಟ್ಕೊಳ್ಬೇಕಾಗುತ್ತೆ. ಫಸ್ಟ್ ಆಫ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಆಫ್ ಸಿಸ್ಟಮ್ ಇಸ್ ಬೈ ಕಂಟ್ರೋಲಿಂಗ್ ಆಕ್ಸೆಸ್ ಟು ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್. ಅಂದ್ರೆ ಅರ್ಥ ಏನು, ನಿಮ್ ಡಾಟಾನ, ನಿಮ್ಮ ಒಂದು ಸಿಸ್ಟಮ್ನ ನೀವು ಒಬ್ಬರೇ ಮಾತ್ರ ಕಂಟ್ರೋಲ್ ಮಾಡುವಂತ ಒಂದು ಸೆಕ್ಯೂರ್ಡ್ ವೇನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ದ ಸಿಸ್ಟಮ್ ಶುಡ್ ಬಿ ಲಾಕ್ಡ್ ಇನ್ ಲಾಕ್ ಅಂಡ್ ಕೀ ಟು ಪ್ರೊಟೆಕ್ಟ್ ಫ್ರಮ್ ಹಾರ್ಡ್ವೇರ್ ಥೆಫ್ಟ್ ಅಂತ. Physical and electronic access control techniques including keyboard locks, automatic locks, restricted access to system and limited after hour use ಅಂತ. ಸೊ ಈಗ ಫಾರ್ ಎಕ್ಸಾಂಪಲ್ ಇವತ್ತು ನಾನು ನನ್ನ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ ಅಥವಾ ನನ್ನ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಸಿಸ್ಟಮ್ ನಾನು ಏನು ಮಾಡ್ತೀನಿ, ನಾನೊಂದು ಪಾಸ್ವರ್ಡ್ ಕೊಡ್ತೀನಿ. ಸೊ ನಾನು ಪಾಸ್ವರ್ಡ್ ಕೊಟ್ರೆ ಏನಾಗುತ್ತೆ, ಬೇರೆ ಯಾರು ಬಂದು ಅದನ್ನ ಆಕ್ಸೆಸ್ ಮಾಡೋದಕ್ಕಾಗಲ್ಲ. ಸೊ ಇವಾಗ ನಾನು ಪಾಸ್ವರ್ಡ್ ಕೊಟ್ಬಿಟ್ಟು ನಾನು ಏನು ಮಾಡೋದು, ಡಾಟಾನ ನಾನು ಒಬ್ಬ ಮಾತ್ರ ಆಕ್ಸೆಸ್ ಮಾಡೋದಕ್ಕೆ ಸೊ ಹೆಲ್ಪ್ ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಮೇಜರ್ ಕಂಟ್ರೋಲಿಂಗ್ ಆಕ್ಸೆಸ್ ದಟ್ ಈಚ್ ಅಂಡ್ ಎವ್ರಿ ಎಂಪ್ಲಾಯಿ ಹ್ಯಾಸ್ ಟು ಡೂ ಇನ್ ದ ಆರ್ಗನೈಸೇಷನ್. ಸೆಕೆಂಡ್, passwords. Password should be protected so that unauthorized users cannot even enter into a system and should be stopped immediately after switching on the system. Password should be provided at all levels of system. They also should be changed frequently or as and when needed. I think ನೀವೇ ನಿಮ್ಮ ಮೊಬೈಲ್ ಫೋನ್ಸ್ ಅಥವಾ ನಿಮ್ಮ ಸ್ಮಾರ್ಟ್ ಫೋನ್ಸ್ಗಳಿಗೆಲ್ಲ ನೀವು ಲಾಕ್ ಸಿಸ್ಟಮ್ನ ಕೊಟ್ಟಿರ್ತೀರಾ. ಕೆಲವರು ಫಿಂಗರ್ ಪ್ರಿಂಟ್ ಕೊಡ್ತಾರೆ, ಕೆಲವರು ಪಿನ್ ನಂಬರ್ಸ್ಗಳನ್ನ ಕೊಡ್ತಾರೆ, ಕೆಲವರು ಪ್ಯಾಟ್ರನ್ಗಳನ್ನ ಕೊಡ್ತಾರೆ. ಈ ತರ ಕೊಡೋದ್ರಿಂದ ಏನಾಗುತ್ತೆ, ನಾಳೆ ಯಾರೋ ಒಬ್ಬ ನಿಮ್ಮ ಸ್ಮಾರ್ಟ್ ಫೋನ್ ನ ಯೂಸ್ ಮಾಡಿ ನಿಮ್ಮಲ್ಲಿರೋ ಸೇವ್ ಮಾಡಿರೋ ಡಾಟಾನ ಆಕ್ಸೆಸ್ ಮಾಡದೇ ಇರೋ ರೀತಿ ಏನಾಗುತ್ತೆ, ಸೊ ಸೆಕ್ಯೂರ್ಡ್ ಆಗಿ ಇಟ್ಕೊಳ್ಬಹುದು. ದಟ್ ಈಸ್ ವಾಟ್ ದ ಪಾಸ್ವರ್ಡ್ ಕಾನ್ಸೆಪ್ಟ್ ಇಸ್. ಹಾಗೆ ಇವತ್ತು ನೀವು ಯಾವುದೋ ಒಂದು ಜಿಮೇಲ್ ಅಕೌಂಟು, yahoo.com ಅಥವಾ rediffmail.com ಅಲ್ಲ ಎಲ್ಲೋ ನೀವು ಒಂದ್ ಕಡೆ ನಿಮ್ದು ಓವರ್ ಆಲ್ ಇನ್ಫಾರ್ಮೇಶನ್ ಡಾಟಾ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರಾ. ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ಏನ್ ಮಾಡ್ತಿರ್ತಾರೆ, ಆಟೋಮೆಟಿಕ್ ಆಗಿ ನಿಮ್ ಪಾಸ್ವರ್ಡ್ ಕೇಳುತ್ತೆ. ಸೊ ನೀವು ಪಾಸ್ವರ್ಡ್ ಕೊಟ್ರೆ ಮಾತ್ರ ಏನ್ ಮಾಡಬಹುದು, ಆಕ್ಸೆಸ್ ಮಾಡಬಹುದು. ಸೊ ಈ ತರ ಒಂದು ಪಾಸ್ವರ್ಡ್ ಇಟ್ಕೊಂಡು ಏನ್ ಮಾಡಬಹುದು, ನಿಮ್ಮ ಡಾಟಾನ ಸೆಕ್ಯೂರ್ಡ್ ಮಾಡ್ಕೋಬಹುದು. ದೆನ್ ಬ್ಯಾಕಪ್ ಕಾಪೀಸ್. ಇಟ್ ಈಸ್ ನೆಸೆಸರಿ ಟು ಟೇಕ್ ಫ್ರೀಕ್ವೆಂಟ್ ಬ್ಯಾಕಪ್ಸ್ ಆಫ್ ಆಲ್ ಸಾಫ್ಟ್ವೇರ್ ಅಂಡ್ ಕೀಪ್ ದೆಮ್ ಸಪರೇಟ್ ಫ್ರಮ್ ದ ಯೂಶುವಲ್ media. Backups are often taken on tapes and are used to restore the data when the primary data from the system fails. Software programs also should be taken if needed ಅಂತ. ಸೊ ಯೂಶುವಲಿ ಏನ್ ಮಾಡ್ಬೇಕಾಗತ್ತೆ, ಯಾವುದೇ ಒಂದು ಸಿಸ್ಟಮ್ಸ್ ಅಲ್ಲಿ ನೀವು ಡಾಟಾನ ಫೀಡ್ ಮಾಡಿದೀರಾ ಅಂತಂದ್ರೆ ಫೀಡ್ ಎಲ್ಲ ಆದ್ಮೇಲೆ ಅದನ್ನ ನೀವು ಒಂದ್ ಕಡೆ ಸೇಫ್ ಅಲ್ಲಿ ಇಟ್ಕೊಳ್ಳಿ. ಎಲ್ಲಿ, ಲೈಕ್ ನಿಮ್ಮೊಂದು ಜಿಮೇಲ್ಗೆ ಅದನ್ನ ಕಳ್ಸ್ಕೊಳ್ಳೋದಿರ್ಬೋದು, ಅಥವಾ ನಿಮ್ಮ ಪೆನ್ ಡ್ರೈವ್ಗೆ ಕಾಪಿ ಮಾಡಿ ಇಟ್ಕೊಳ್ಬಹುದು, ಅಥವಾ ಬೇರೆ ಯಾವುದೋ ಒಂದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ಗೆ ಅದನ್ನ ಏನ್ ಮಾಡ್ಕೋಬಹುದು, ಸೇವ್ ಮಾಡಿ ಇಟ್ಕೋಬಹುದು. ಈ ತರ ಮಾಡಿಟ್ಕೊಂಡಾಗ ಏನಾಗುತ್ತೆ, ನಾಳೆ ಎಲ್ಲೋ ಒಂದ್ ಕಡೆ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಆಯ್ತು, ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ ಅಂತ ಅಂದಾಗ ನಿಮ್ಮ ಬ್ಯಾಕಪ್ ಸ್ಟೋರೇಜ್ ಏನಿರುತ್ತಲ್ವಾ ಅದನ್ನ ಏನ್ ಮಾಡ್ಕೋಬಹುದು, ಯೂಸ್ ಮಾಡ್ಕೋಬಹುದು. ದಟ್ ಈಸ್ ಅನದರ್ ವೇ ಆಫ್ taking precaution in the security issues. Security for backup. Backups are not frequently data. Even then they have to be kept in a secure place. Loss of backup means disaster for the company. Protection of backups include fireproof containers and away from the computer installation site to avoid any natural disaster. ಕೆಲವೊಂದ್ಸಲಿ ಏನಾಗುತ್ತೆ, ಕೆಲವೊಂದು ಬ್ಯಾಕಪ್ಸ್ ಗಳಂತ ಏನ್ ಮಾಡಿರ್ತಾರೆ, ಇಟ್ಕೊಂಡಿರ್ತಾರೆ ಕಂಪ್ನೀಸ್ಗಳಲ್ಲಿ. ಅದಕ್ಕೆ ಫೈರ್ ಪ್ರೂಫ್ ಬಾಕ್ಸಸ್ ಅಂತ ಕರಿತೀವಿ ಅಥವಾ ಫೈರ್ ಪ್ರೂಫ್ ಕಂಟೈನರ್ಸ್ ಅಂತ ಕರಿತೀವಿ. ಸೊ ಇದ್ರಗಳ ಮುಖಾಂತರ ಏನ್ ಮಾಡ್ತಾರೆ, ಆ ಡಾಟಾನ ಸ್ಟೋರ್ ಮಾಡ್ಕೊಂಡು ಆ ಫೈರ್ ಪ್ರೂಫ್ ಕಂಟೈನರ್ಸ್ ಗಳಿಗೂ ಏನ್ ಮಾಡ್ತಾರೆ, ಒಂದು ಲಾಕ್ ಸಿಸ್ಟಮ್ ನ ಕೊಡ್ತಾರೆ. ಅಥವಾ ಲೈಕ್ ಒಂದು ಪಾಸ್ವರ್ಡ್ಸ್ ಗಳನ್ನ ಕೊಟ್ಬಿಟ್ಟು ಅದನ್ನ ಏನ್ ಮಾಡ್ತಾರೆ, ಒಂದು ಸೇಫ್ ಝೋನ್ ಅಲ್ಲಿ ಇಟ್ಕೊಳ್ತಾರೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಅಸ್ ಸೆಕ್ಯೂರಿಟಿ ಫಾರ್ ಬ್ಯಾಕಪ್. ದೆನ್ ನೆಟ್ವರ್ಕ್ ಕಂಟ್ರೋಲ್. Most organizations have computers that exchange data with each other using the network. ನೀವು ಏನು ಲ್ಯಾನ್ ವ್ಯಾನ್ ಅಂತ ಕರಿತೀವಲ್ಲ, ಇದ್ರ ಮುಖಾಂತರ ಏನ್ ಮಾಡ್ತಾರೆ, ಒಂದ್ ಸಿಸ್ಟಮ್ ಡಾಟಾನ ಇನ್ನೊಬ್ಬ ಸಿಸ್ಟಮ್ ಅನ್ನು ಏನ್ ಮಾಡ್ಬೋದು, ಆಕ್ಸೆಸ್ ಮಾಡುವಂತ ಎಬಿಲಿಟಿನ ಕೊಟ್ಟಿರ್ತಾರೆ, ಆಥರೈಸ್ ಕೊಟ್ಟಿರ್ತಾರೆ. ಇನ್ ಸಚ್ ಕೇಸಸ್ PC users can connect with another person users and access files or services from the machine. ನಾನು ಇಲ್ಲಿ ಕೂತ್ಕೊಂಡು ನೀವು ಮಾಡ್ತಿರೋ ಡಾಟಾನ ಏನ್ ಮಾಡ್ಬೋದು, ಈಸಿಯಾಗಿ ಆಕ್ಸೆಸ್ ಮಾಡ್ಕೊಳ್ತಾ ಹೋಗ್ಬೋದು. Since outsiders can also get connected to our network, special interest should be shown on security of system and data located on the internet. So ನೀವು ಎಲ್ಲಿ ಡಾಟಾ ಸ್ಟೋರ್ ಮಾಡಿದ್ದೀರಾ, ಯಾವ ಅಕೌಂಟ್ಗಳಲ್ಲಿ ಇಟ್ಕೊಂಡಿರ್ತೀರಾ, ಅವನ್ನೆಲ್ಲ ನೀಟಾಗಿ ಸೇಫ್ ಗಾರ್ಡ್ ಮಾಡಿ ಇಟ್ಕೊಳ್ಳೋದು. ಸೊ ಅನದರ್ ಇಂಪಾರ್ಟೆಂಟ್ point that you need to be remember. Then data encryption. Data encryption refers to the means of converting data into an unrecognizable form and transmitting it over a network or decrypting it back so that the original contents can be revealed. If an unauthorized person taps into the file, he could not go through its contents. ಕೆಲವೊಂದ್ಸಲಿ ಏನಾಗುತ್ತೆ, ನೀವು ಡಾಟಾ ಸ್ಟೋರ್ ಮಾಡಿ ಇಟ್ಕೊಂಡು ಅದಕ್ಕೆ ಏನೊಂದು ಸೆಕ್ಯೂರಿಟಿ ಇಶ್ಯೂ ಅದನ್ನ ಏನ್ ಮಾಡ್ಬೇಕಂತ ಅಂದ್ರೆ, ಸೊ ವಿಸಿಬಲ್ ಅಲ್ದನೆ, ಸೊ ಅನ್ವಿಸಿಬಲ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ನಿಮ್ಮ ಡಾಟಾನ ಸ್ಟೋರ್ ಮಾಡಿ ಇಟ್ಕೋಬೇಕು. ಲೈಕ್ ಆ ತರ ಇರುವಂತ ಒಂದು ಸೆಕ್ಯೂರಿಟಿ ಪಾಸ್ವರ್ಡ್ಸ್ ಗಳನ್ನ ಕೊಡ್ಬೇಕಾಗತ್ತೆ.
ಆ ತರ ಒಂದು ಸೆಕ್ಯೂರಿಟೀಸ್ ಕೊಟ್ಟು ಇಟ್ಟಾಗ ಏನಾಗುತ್ತೆ, ಯಾರೊಬ್ಬ ಇನ್ನೊಬ್ಬ ವ್ಯಕ್ತಿ ನಿಮ್ ಡಾಟಾನ ಆಥರೈಸ್ ಮಾಡೋದಕ್ಕೆ ಅಷ್ಟು ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕಾಗಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಅನದರ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್ ವೆನ್ ಯು ಆರ್ ಟೇಕಿಂಗ್ ಪ್ರಿಕಾಷನ್ ಆಫ್ ದೀಸ್ ಸೆಕ್ಯೂರಿಟಿ ಪ್ರಾಬ್ಲಮ್ಸ್. ನಾವು ಒಂದು ಆರ್ಗನೈಸೇಷನ್ ಅಲ್ಲಿ ಯಾವ ರೀತಿ ಒಂದು ಸ್ಟೆಪ್ಸ್ಗಳನ್ನ ಇಟ್ಕೊಂಡು ಹೋಗ್ಬೇಕು ಒಂದು ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ಇಂದ. There are three major steps that you need to follow. One, it is identification of security needs. Second, implementing the security policy. Third one is maintaining the security. First and foremost thing is identify the security needs. Whether you require a security or not. What are the potential threats they may occur? What needs to be secured? Whether the data, whether the system, or whether the software. Is security important for the business? ಈ ಬೇಸಿಕ್ ಥಿಂಗ್ಸ್ಗಳನ್ನ ಏನ್ ಮಾಡ್ಕೊಳ್ಳಿ, ಫಸ್ಟ್ ಐಡೆಂಟಿಫೈ ಮಾಡಿ ವೆದರ್ ಇಟ್ ಇಸ್ ರಿಕ್ವೈರ್ಡ್ ಆರ್ ನಾಟ್ ಅಂತ ಫಸ್ಟ್ ಐಡೆಂಟಿಫೈ ಮಾಡಿ. ದ ಸೆಕೆಂಡ್ ಸ್ಟೆಪ್ ಇಸ್ ಇಂಪ್ಲಿಮೆಂಟಿಂಗ್ ದ ಸೆಕ್ಯೂರಿಟಿ ಪಾಲಿಸಿ. ಸೊ ಅದಕ್ಕೆ ತಕ್ಕನಾಗಿರುವಂತ ಒಂದು ಪಾಲಿಸೀಸ್ ನ ಏನ್ ಮಾಡ್ಕೊಳ್ಳಿ, ನಿಮ್ಮ ಕಂಪನಿಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಚೇಂಜ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಟು ಇಂಪ್ಲಿಮೆಂಟ್ ದ ಸೆಕ್ಯೂರಿಟಿ. ಈ ಒಂದು ಫಾರ್ ಎಕ್ಸಾಂಪಲ್ ಇವತ್ತು ನಾನು ಯಾವುದೋ ಒಂದು ಸ್ಯಾಪ್ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟೆಡ್ ಆಫ್ ಟ್ಯಾಲಿ ERP. ನಾವು ಅದಕ್ಕೆ ಬೇಕಾಗಿರುವಂತಹ ಒಂದು ಹಾರ್ಡ್ವೇರ್ ಎಕ್ವಿಪ್ಮೆಂಟ್ಸ್, ಸಾಫ್ಟ್ವೇರ್ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಏನ್ ಮಾಡ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಟೆಸ್ಟ್ ಚೇಂಜ್ ಕಾನ್ಫಿಗರೇಷನ್, ಅದ್ರೊಳಗಡೆ ಇರುವಂತ ಕೆಲವೊಂದು ಕಾನ್ಫಿಗರೇಷನ್ ಫೀಚರ್ಸ್ಗಳು ಏನೇನು ಚೇಂಜ್ ಮಾಡ್ಕೊಳ್ಬೇಕು ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಥರ್ಡ್, ಇನ್ಫಾರ್ಮ್ ಯೂಸರ್ಸ್ ಇನ್ ಯುವರ್ ಆರ್ಗನೈಸೇಷನ್ ಆಫ್ ದ ಚೇಂಜ್. ಸೊ ಅದ್ರ ಅರ್ಥ ಏನು, ನಿಮ್ಮ ಆರ್ಗನೈಸೇಷನ್ ನೀವೇನು ಇಂಪ್ಲಿಮೆಂಟ್ ಮಾಡಿದ್ರೆ ಅದನ್ನ ಏನ್ ಮಾಡಿ, ಯೂಸರ್ಸ್ ಯಾರು ಆಕ್ಸೆಸ್ ಮಾಡ್ತಾರೆ ಅವ್ರಿಗೆ ಏನ್ ಮಾಡಿ, ಇನ್ಫಾರ್ಮ್ ಮಾಡಿ ಹೇಳಿ ಈ ತರ ಡಾಟಾಸ್ಗಳನ್ನ ನಾನು ಏನ್ ಮಾಡ್ತಾ ಇದೀವಿ, ಯೂಸ್ ಮಾಡ್ತಾ ಇದೀವಿ ನಮ್ಮ ಆರ್ಗನೈಸೇಷನ್ ಅಲ್ಲಿ. ದೆನ್ ಏನೇನು ಚೇಂಜಸ್ ಆಗಬೇಕು ಅಥವಾ ಏನೇನು ನೆಸಸರಿ ರಿಕ್ವೈರ್ಮೆಂಟ್ ಇದೆ ಅದನ್ನೆಲ್ಲ ಏನ್ ಮಾಡ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಮೇಂಟೈನಿಂಗ್ ಸೆಕ್ಯೂರಿಟಿ, ಒಂದು ಐಡೆಂಟಿಫೈ ಮಾಡ್ಕೊಂಡ್ರಿ ಏನಂತ, ಓಕೆ ಸೆಕ್ಯೂರಿಟಿ ರಿಕ್ವೈರ್ಮೆಂಟ್ ಇದೆ ನನಗೆ ಅಂತ, ಅದಕ್ಕೆ ತಕ್ಕನಾಗಿರುವಂತ ಒಂದು ಸೆಕ್ಯೂರಿಟಿ ಆಕ್ಸೆಸ್ಗಳನ್ನೆಲ್ಲ ತಗೊಂಡ್ರಿ, ಪಾಲಿಸಿ ಎಲ್ಲ ಇಟ್ಕೊಂಡ್ರಿ, ಅದಕ್ಕೆ ಬೇಕಾಗಿರುವಂತ ಒಂದು ಆಂಟಿ ವೈರಸಸ್ ಅಥವಾ ಲೈಕ್ ಆಂಟಿ ಸೆಕ್ಯೂರಿಟೀಸ್ ಪ್ರಾಬ್ಲಮ್ಸ್ಗಳನ್ನೆಲ್ಲ ಏನ್ ಮಾಡಿದ್ರೆ ಸ್ಟೋರ್ ಮಾಡ್ಕೊಂಡಿದ್ದೀರಾ. ಇದಾದ್ಮೇಲೆ ಏನ್ ಮಾಡ್ಬೇಕು, ಅದನ್ನ ಮೇಂಟೈನ್ ಮಾಡಬೇಕು. ಏನ್ ಮೇಂಟೈನ್ ಮಾಡಬೇಕು, ನೀವು ತಗೊಂಡಿರುವಂತ ಸಾಫ್ಟ್ವೇರ್ ನ ರೆಗ್ಯುಲರ್ ಆಗಿ ಏನ್ ಮಾಡ್ಕೋಬೇಕಾಗುತ್ತೆ, ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಐ ಥಿಂಕ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಮ ಮೊಬೈಲ್ ಫೋನ್ಸ್ಗಳನ್ನೆಲ್ಲ ಕೆಲವೊಂದು ಆಪ್ಸ್ಗಳದ್ದು ಅಪ್ಡೇಟ್ ಕೇಳ್ತಾ ಇರುತ್ತೆ. ಯಾಕೆ ಅಪ್ಡೇಟ್ ಕೇಳ್ತಾ ಇರುತ್ತೆ, ಒಂದು ಅಡಿಷನಲ್ ಫೀಚರ್ಸ್ಗಳನ್ನ ಆಡ್ ಮಾಡ್ತಿರ್ತಾರೆ ಮತ್ತೆ ಅಡಿಷನಲ್ ಸೆಕ್ಯೂರಿಟಿನ ಏನ್ ಆಡ್ ಮಾಡ್ಕೊಡ್ತಾ ಇರ್ತಾರೆ ನಿಮ್ಗೆ. ಸೊ ದಟ್ಸ್ ವೈ ಯು ನೀಡ್ ಟು ಅಪ್ಡೇಟ್ ದ ಸಾಫ್ಟ್ವೇರ್ ವಿತ್ ದ ಲೇಟೆಸ್ಟ್ ವರ್ಷನ್ಸ್. ಅಪ್ಲೈ ಪ್ಯಾಚಸ್ ಅಂಡ್ ಬಗ್ ಫಿಕ್ಸಸ್ ಫಾರ್ ಪ್ರಾಬ್ಲಮೆಟಿಕ್ ಸಾಫ್ಟ್ವೇರ್ ಅಂತ. ಯಾವ್ಯಾವ್ದು ಪ್ರಾಬ್ಲಮ್ ಸಾಫ್ಟ್ವೇರ್ಸ್ಗಳು ಪ್ರಾಬ್ಲಮ್ ಆಗ್ತಾ ಇದಾವೆ ಅನ್ಸುತ್ತೆ ಅದಕ್ಕೆ ತಕ್ಕನಾಗಿರುವಂತ ಒಂದು ಆಂಟಿ ಸೆಕ್ಯೂರಿಟೀಸ್ಗಳನ್ನ ಏನ್ ಮಾಡ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಫ್ರೀಕ್ವೆಂಟ್ಲಿ ಆಸ್ಕ್ ಯೂಸರ್ಸ್ ಟು ಚೇಂಜ್ ದ ಪಾಸ್ವರ್ಡ್ಸ್. ಯಾರೇ ಆಗ್ಲಿ, ಇಟ್ ಇಸ್ ನಾಟ್ ಫಾರ್ ದ ಕಂಪನಿ, ಈವನ್ ಫಾರ್ ಅಸ್, ಲೈಕ್ ನಾವ್ ಇಂಡಿವಿಜುವಲ್ ಅಷ್ಟೇನೆ ವೆನ್ ವಿ ಆರ್ ಯೂಸಿಂಗ್ ದ ಏನೇ ಒಂದು ಸಾಫ್ಟ್ವೇರ್ಸ್ ಅಥವಾ ಯಾವುದೋ ಒಂದು ಜಿಮೇಲ್ ಅಕೌಂಟ್ಸ್ಗಳನ್ನ ಯೂಸ್ ಮಾಡ್ತಿದೀವಿ ಅಂತ ಅಂದ್ರೆ, ಸೊ ಯು ನೀಡ್ ಟು ಚೇಂಜ್ ದ ಪಾಸ್ವರ್ಡ್ಸ್ ಫ್ರೀಕ್ವೆಂಟ್ಲಿ. ನೀವು ಮಾಡ್ತಾ ಇದ್ದಷ್ಟು ಏನಾಗ್ತಾ ಹೋಗುತ್ತೆ, ಯಾರೊಬ್ರು ವ್ಯಕ್ತಿಗಳು ನಿಮ್ಮ ಒಂದು ಡಾಟಾನ ಏನೋ ಹ್ಯಾಕ್ ಮಾಡುವಂತ ಚಾನ್ಸಸ್ ಕಡಿಮೆ ಆಗುತ್ತೆ. ಐ ಥಿಂಕ್ ಬೆಸ್ಟ್ ಏನು ಅಂತ ಅಂದ್ರೆ, ದೇರ್ ಆರ್ ಸಮ್ ಆಫ್ ದ ಸಾಫ್ಟ್ವೇರ್ ದಟ್ ವಿ ಆರ್ ಯೂಸಿಂಗ್ ಲೈಕ್ ಫಾರ್ ದ ಆನ್ಲೈನ್ ಕ್ಲಾಸಸ್, ಲೈಕ್ ಝೂಮ್ ಅಂತೆಲ್ಲ ಯೂಸ್ ಮಾಡ್ತಿದ್ದೀವಿ ನಾವು. ಇಂಥ ಒಂದು ಝೂಮ್ ಅಲ್ಲಿ ನಾವು ಮಾಡುವಂತ ಆನ್ಲೈನ್ ಮೀಟಿಂಗ್ಸ್ಗಳು ಯಾರೋ ಒಬ್ಬ ವ್ಯಕ್ತಿ ಯಾರದನ್ನ ಕ್ರಿಯೇಟ್ ಮಾಡ್ತಾನೆ ಅವನಿಗೆ ಆಕ್ಸೆಸ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆತರ ಚಾನ್ಸಸ್ ಜಾಸ್ತಿ ಕೊಡಬಾರ್ದು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ, ನೀವು ಅದು ಪ್ರಾಪರ್ ಆಗಿರುವಂತ ಒಂದು ಸೆಕ್ಯೂರಿಟೀಸ್ಗಳನ್ನ ನೀವು ಇಟ್ಕೊಳ್ಬೇಕಾಗತ್ತೆ. ಇಟ್ಕೊಂಡಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ, ಸೊ ನಿಮ್ಗೆ ಆ ಒಂದು ಏನ್ ಕೊಟ್ಟಿರ್ತೀರ ಪಾಸ್ವರ್ಡ್ಸ್ ಅಥವಾ ಫಾರ್ ಎಕ್ಸಾಂಪಲ್ ಆನ್ಲೈನ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಹೇಳಿರ್ತಾರೆ, ಮೀಟಿಂಗ್ ID ಕೊಡ್ತಾರೆ, ಪಾಸ್ವರ್ಡ್ ಕೊಡ್ತಾರೆ. ಈ ಪಾಸ್ವರ್ಡ್ಸ್ಗಳನ್ನ ಕೊಟ್ಟಾಗ ಏನ್ ಮಾಡ್ಬೇಕಾಗತ್ತೆ, ಈ ಪಾಸ್ವರ್ಡ್ಸ್ ನ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು, ಚೇಂಜಸ್ ಮಾಡ್ತಾ ಇರ್ಬೇಕಾಗುತ್ತೆ. ಒಂದ್ಸಲಿ ಮೀಟಿಂಗ್ ಅಲ್ಲಿ ಕೊಟ್ಟ ಪಾಸ್ವರ್ಡ್ ನ ಇನ್ನೊಂದ್ಸಲಿ ನೀವು ಅದನ್ನೇ ಕೊಡೋದಕ್ಕೆ ಹೋಗ್ಬೇಡಿ. ಸೊ ಆಟೋಮೆಟಿಕ್ ಆಗಿ ಏನ್ ಮಾಡಿ, ಚೇಂಜ್ ಮಾಡ್ತಾ ಇರಿ ಪಾಸ್ವರ್ಡ್ಸ್ಗಳನ್ನ. ನೀವು ಚೇಂಜ್ ಮಾಡಿದಷ್ಟು ಏನಾಗುತ್ತೆ, ಯಾರು ಮೇನ್ ಅನಾಥರೈಸ್ಡ್ ಪರ್ಸನ್ ಇರ್ತಾನಲ್ಲ, ಸೊ ಅವನಿಗೆ ನಿಮ್ಮ ಇನ್ಫಾರ್ಮೇಶನ್ ನ ತಗೊಳ್ಳೋದಕ್ಕೆ ಅಷ್ಟು ಈಸಿಯಾಗಿ ಅವನು ಆಕ್ಸೆಸ್ ಮಾಡೋದಕ್ಕೆ ಆಗಲ್ಲ. ಸೊ ದಟ್ಸ್ ವೈ ಫ್ರೀಕ್ವೆಂಟ್ಲಿ ಯು ನೀಡ್ ಟು ಚೇಂಜ್ ದ ಪಾಸ್ವರ್ಡ್ಸ್. ನಾವು ಇಷ್ಟು ಬಂದು ನಾವೇನ್ ನೋಡಿದ್ವಿ, ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಸೆಕ್ಯೂರಿಟಿ ಮತ್ತೆ ಅದನ್ನ ಯಾವ ರೀತಿ ನಾವು ಪ್ರಿಕಾಷನರಿ ಮೆಜರ್ ತಗೊಳ್ಬೇಕು ಅಂತ ನೋಡಿದ್ವಿ. ಇದು ಎರಡೇನಾ, ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಪ್ರಾಬ್ಲಮ್ ಮತ್ತೆ ಇನ್ನೊಂದು ಸೆಕ್ಯೂರಿಟಿ ಪ್ರಾಬ್ಲಮ್ ಅಲ್ಲ. ಸೊ ವಿ ಹ್ಯಾವ್ ಒನ್ ಮೋರ್ ಪ್ರಾಬ್ಲಮ್, ವಿ ಕಾಲ್ ಇಟ್ ಆಸ್ ಪವರ್ ಪ್ರಾಬ್ಲಮ್ಸ್. ಏನ್ ಪವರ್ ಪ್ರಾಬ್ಲಮ್ಸ್? ಸೊ ಜನರಲ್ ಆಗಿ ನಾವು ಮಾತಾಡ್ತೀವಲ್ಲ, ಎಲೆಕ್ಟ್ರಿಸಿಟಿ ಇಶ್ಯೂಸ್ಗಳು. Electricity problems are the most sources of problems for the computer system.
Most of the computer equipment was designed in such a way that they can run smoothly with a constant power supply. However, it is common that the power output from the mains of the electricity department often go ups and down. So usually ನಾವು ನಮ್ಮ ಮನೆಗಳಲ್ಲೇ ನೋಡ್ತಾ ಇರ್ತೀವಿ, ಕೆಲವೊಂದ್ಸಲಿ ಪವರ್ ಕಂಟಿನ್ಯೂಸ್ ಆಗಿರಲ್ಲ, ಕೆಲವೊಂದ್ಸಲಿ ಪವರ್ ಹೋಗ್ಬಿಡುತ್ತೆ. ಎಸ್ಪೆಷಲಿ ವೆನ್ ವಿಲೇಜ್ ಕಡೆ ಅಥವಾ ಹಳ್ಳಿಗಳ ಕಡೆ ಇರೋ ಮನೆಗಳಲ್ಲಂತೂ ಒಂದು ಟೈಮಿಂಗ್ ಕೊಟ್ಬಿಡ್ತಾರೆ. 1 ವೀಕು ಮಾರ್ನಿಂಗ್ 6 to 2 ಅಂತ, ಮತ್ತೆ ಅದರ ನೆಕ್ಸ್ಟ್ ವೀಕಲ್ಲಿ 2 to 10 ಅಂತ. ಸೊ ಈ ತರ ಕೆಲವೊಂದು ಆಲ್ಟರ್ನೇಟಿವ್ ಅಲ್ಲಿ ಏನ್ ಮಾಡ್ತಾರೆ, ಕೆಲವೊಂದು ಪವರ್ಸ್ ಎಲೆಕ್ಟ್ರಿಸಿಟಿನ ಕೊಡುವಂಥದ್ದು. ಇದೇ ತರ ನಾವ್ ಏನ್ ಮಾಡ್ತೀವಿ, ಎಲ್ಲಾ ಕಡೆ ಈ ಒಂದು ಪವರ್ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಸ್ಗಳನ್ನ ನೋಡ್ತಾ ಇರ್ತೀವಿ. ಕೆಲವೊಂದ್ಸಲಿ ಪವರ್ ತುಂಬಾ ಹೈ ವೋಲ್ಟೇಜ್ ಅಲ್ಲಿ ಬರೋದು, ಕೆಲವೊಂದು ತುಂಬಾ ಡೌನ್ ಆಗುವಂಥದ್ದು. ಈ ತರ ಇಶ್ಯೂಸ್ಗಳಿಂದ ಏನಾಗುತ್ತೆ, ನಿಮ್ಮ ಒಂದು ಕಂಪ್ಯೂಟರ್ ಎಕ್ವಿಪ್ಮೆಂಟ್ ಮೇಲೆ ಏನ್ ಮಾಡ್ತಾ ಹೋಗುತ್ತೆ, ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಲೈಕ್ ಲೈಟಿಂಗ್ ಅಂಡ್ ವೆದರ್ ಕ್ಯಾನ್ ಕಾಸ್ ಎಕ್ಸೆಸಿವ್ ವೋಲ್ಟೇಜ್ ಸೇಜಸ್, ಸರ್ಜಸ್ ಅಂಡ್ ಸ್ಪೈಕ್ಸ್ ಅಂತ. ಅಂದ್ರೆ ಅರ್ಥ ಏನು, ನಿಮ್ಮ ಲೈಟಿಂಗ್ ಪ್ರಾಬ್ಲಮ್ಸ್ ಇಂದ ಅಥವಾ ವೆದರ್ ಪ್ರಾಬ್ಲಮ್ ಇಂದ ಕಂಪ್ಯೂಟರ್ಗೆ ಏನಾಗುತ್ತೆ, ಸೊ ಹೈ ವೋಲ್ಟೇಜ್ ಬರೋದು, ಲೋ ವೋಲ್ಟೇಜ್ ಬರೋದು, ವೋಲ್ಟೇಜ್ ಅಲ್ಲಿ ವೇರಿಯೇಷನ್ಸ್ ಆಗುವಂಥದ್ದು. ಸೊ ಈ ತರ ಪ್ರಾಬ್ಲಮ್ಸ್ಗಳು ಏನಾಗ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ. ದೆನ್ ಸ್ವಿಚಿಂಗ್ ಆನ್ ಅ ಫೀಡರ್ ಲೈನ್ ಬೈ ಪವರ್ ಸಪ್ಲೈ ಕಂಪನಿ ಕ್ಯಾನ್ ಕಾಸ್ ಪವರ್ ಡಿಸ್ಟ್ರಿಬ್ಯೂಟರ್. ಕೆಲವೊಂದ್ಸಲಿ ಏನಾಗುತ್ತೆ ಪವರ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ, ಸೊ ಒಂದೇ ಜಾಗದಿಂದ ಏನಾಗುತ್ತೆ, ಲೈಕ್ ನಾವೇನು ಟ್ರಾನ್ಸ್ಫಾರ್ಮ್ಸ್ ಅಂತ ಕರಿತೀವಲ್ಲ, ಅದರಿಂದ ಏನಾಗುತ್ತೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಎಲ್ಲಾ ಕಡೆಗೆ. ಈ ಡಿಸ್ಟ್ರಿಬ್ಯೂಟ್ ಆಗೋ ಟೈಮಲ್ಲೂ ಏನಾಗುತ್ತೆ, ನಿಮ್ಮ ಪವರ್ ವೇರಿಯೇಷನ್ಸ್ಗಳು ಏನಾಗುತ್ತೆ, ಸೊ ಜಾಸ್ತಿ ಆಗೋದು ಕಡಿಮೆ ಆಗೋದು ಆಗ್ತಾ ಹೋಗುತ್ತೆ. ದೆನ್ ಟರ್ನಿಂಗ್ ಆನ್ ಅಂಡ್ ಆಫ್ ಅದರ್ ಹೆವಿ ಪವರ್ ಡ್ರಿವನ್ ಎಕ್ವಿಪ್ಮೆಂಟ್ ಕನೆಕ್ಟೆಡ್ ಟು ದ ಸೇಮ್ ಪವರ್ ಲೈನ್ಸ್ ಆಸ್ ದಟ್ ದ ಕಂಪ್ಯೂಟರ್ ಕ್ಯಾನ್ ಕಾಸ್ ಸ್ಪೈಕ್ಸ್ ಅಂತ. ಕೆಲವೊಂದು ಯೂಶಲಿ ಏನಾಗುತ್ತೆ ಆರ್ಗನೈಸೇಷನ್ ಅಲ್ಲಿ, ಯಾವುದೋ ಒಂದು ಜನರೇಟರ್ ಇರುತ್ತೆ, ಯಾವುದೋ ಒಂದು ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇರುತ್ತೆ, ಯಾವುದೋ ಒಂದು ಹೈ ಕನ್ಸ್ಯೂಮ್ಡ್ ಮೆಷಿನರಿ ರನ್ ಆಗ್ತಿರುತ್ತೆ. ಎಲ್ಲದಕ್ಕೂ ಪವರ್ ಸಪ್ಲೈ ಒಂದೇ ಲೈನ್ ಇಂದ ಕೊಟ್ಟಾಗ ಏನಾಗುತ್ತೆ, ಒಂದ್ ಕಡೆ ಆಕ್ಸೆಸ್ ಜಾಸ್ತಿ ತಗೊಂಡೋದಾಗ ಏನಾಗುತ್ತೆ, ಇನ್ನೊಂದ್ ಕಡೆ ಆಟೋಮೆಟಿಕ್ ಆಗಿ ಪ್ರಾಬ್ಲಮ್ ಬರುತ್ತೆ. ಸೊ ದಟ್ ಇಸ್ ವಾಟ್ ಟರ್ನಿಂಗ್ ಆನ್ ಅಂಡ್ ಆಫ್ ಹೆವಿ ಪವರ್ ಡ್ರಿವನ್ ಎಕ್ವಿಪ್ಮೆಂಟ್ಸ್. The reason for the quality power for the system is that the inside parts of the computer, motherboards, hard drives, etc. run on 8 volts, 16 volts, -16. ಯಾಕೆ ಈ ತರ ಪ್ರಾಬ್ಲಮ್ ಆಗುತ್ತೆ ಕಂಪ್ಯೂಟರ್ ಸಿಸ್ಟಮ್ಗಳಿಗೆ, ಸಿ ಪಿ ಯು ಒಳಗಡೆ ನಿಮ್ಗೆ ಏನಾಗುತ್ತೆ, ಎಷ್ಟೊಂದು ವೆರೈಟೀಸ್ ಇರುತ್ತೆ. ಲೈಕ್ ಮದರ್ ಬೋರ್ಡ್ ಅಂತ ಇರುತ್ತೆ, ರ್ಯಾಮ್ ಅಂತ ಇರುತ್ತೆ, ರಾಮ್ ಅಂತ ಇರುತ್ತೆ, ಕೆಲವೊಂದು ಏನೋ ಆಡಿಯೋ ಪಾರ್ಟ್ಸ್ಗಳಿರುತ್ತೆ, ಕೆಲವೊಂದು ಫ್ಲಾಪಿ ಡಿಸ್ಕ್ಗಳು ಇರ್ತವೆ, ಕೆಲವೊಂದು ಪವರ್ ಕನೆಕ್ಷನ್ಸ್ಗಳು ಇರ್ತವೆ. ಇವೆಲ್ಲಕ್ಕೂ ಏನಾಗಿರುತ್ತೆ, ಅದಕ್ಕೆ ರಿಕ್ವೈರ್ಮೆಂಟ್ ತಕ್ಕನಾಗಿರುವಂತಹ ಒಂದು ಪವರ್ ಕನ್ಸಂಪ್ಷನ್ ಇರುತ್ತೆ. ಕೆಲವೊಂದಕ್ಕೆ ಜಾಸ್ತಿ ಬೇಕಾಗುತ್ತೆ, ಕೆಲವೊಂದು ಕಡಿಮೆ ಬೇಕಾಗತ್ತೆ. ಈ ತರ ಟೈಮ್ಗಳಲ್ಲಿ ನಿಮ್ಮ ಪವರ್ ಸಪ್ಲೈ ಒಂದು ಕನ್ಸಿಸ್ಟೆಂಟ್ ಆಗಿ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ಒಳಗಡೆ ಇರೋ ಪಾರ್ಟ್ಸ್ಗಳ ಮೇಲೆ ಏನಾಗುತ್ತೆ, ಸೊ ಹೊಡ್ತಾ ಬೀಳುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ದ ಪವರ್ ಪ್ರಾಬ್ಲಮ್ಸ್. ಇದ್ರ ಜೊತೆಗೆ ಸೊ ಕಾಮನ್ ಆಗಿ ಫೇಸ್ ಮಾಡುವಂಥದ್ದು ಒಂದು ವೋಲ್ಟೇಜ್ ಫ್ಲಕ್ಚುಯೇಷನ್ಸ್, ಅದನ್ನ ನಾನು ಆಲ್ರೆಡಿ ಹೇಳಿದೆ, ಹೈ ವೋಲ್ಟೇಜ್ ಲೋ ವೋಲ್ಟೇಜ್ ಅಂತ. ಸರ್ಜಸ್ ಅಂತ, a surge is a voltage variation for a small period of time. It is caused by sudden change of load in a long transmission or distribution lines. ಅಂದ್ರೆ ಅರ್ಥ ಏನು, ಸೊ ಸಡನ್ ಆಗಿ ಏನ್ ಮಾಡೋದು, ನಿಮ್ಮ ಪವರ್ ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಮಾಡೋದು. These can cause the data corruption and even damage your computer. Waveform distortion ಅಂತ, these are caused due to non-sinusoidal load current fed into the computer supply from the equipments like rectifiers with capacitive input filters. ಅಂದ್ರೆ ಅರ್ಥ ಏನು, ಸೊ ಕೆಲವೊಂದ್ಸಲಿ ಪ್ರಾಪರ್ ಲೋಡಿಂಗ್ ಆಗಿರಲ್ಲ ನಿಮ್ಮ ಒಂದು ಸಿಸ್ಟಮ್ಗೆ ಬೇಕಾಗಿರುವಂತಹ ಪವರ್. ಇಂಥ ಟೈಮಲ್ಲಿ ಇಟ್ ಕಾಸಸ್ ದ ಓವರ್ ಹೀಟಿಂಗ್ ಆಫ್ ಎಕ್ವಿಪ್ಮೆಂಟ್. ಐ ಥಿಂಕ್ ಕೆಲವೊಂದ್ಸಲಿ ನಾವೇ ಅಬ್ಸರ್ವ್ ಮಾಡ್ತೀವಿ, ನಮ್ಮ ಮೊಬೈಲ್ ಫೋನ್ ತುಂಬಾ ಹೀಟ್ ಆಗೋದು, ಬ್ಯಾಟ್ರಿ ತುಂಬಾ ಬಿಸಿ ಆಗುವಂಥದ್ದು. ಯಾಕೆ, ಬಿಕಾಸ್ ಆಫ್ ದಿಸ್ ವೇವ್ ಫಾರ್ಮ್ ಡಿಸ್ಟಾರ್ಷನ್. ದೆನ್ ಫ್ರೀಕ್ವೆನ್ಸಿ ವೇರಿಯೇಷನ್, ನಾನು ಅದು ಆವಾಗಲೇ ಹೇಳಿದೆ ನಿಮಗೆ, ಏನೋ ವೋಲ್ಟ್ಸ್ಗಳ ವೇರಿಯೇಷನ್ಸ್ಗಳು ಆದಾಗ, ಜನರೇಟಿಂಗ್ ಸ್ಟೇಷನ್ ಇಟ್ಸ್ ಎಲ್ಲಿ ಜನರೇಟ್ ಆಗ್ತಿರುತ್ತೋ ಅಲ್ಲೇ ಏನಾಗುತ್ತೆ, ಈ ಒಂದು ಫ್ರೀಕ್ವೆನ್ಸೀಸ್ಗಳು ಚೇಂಜಸ್ ಆದಾಗ, ಸೊ ಇಟ್ ಕಾಸಸ್ ಯುವರ್ ಏನೋ ನಮ್ಮ ಒಂದು ಓವರ್ ಆಲ್ ನಮ್ಮ ಪವರ್ ಏನ್ ಟ್ರಾನ್ಸ್ಮಿಟ್ ಆಗ್ತಿರುತ್ತೋ ಅದ್ರ ಮೇಲೆ ಆಗುವಂತ ದುಷ್ಪರಿಣಾಮ ಏನೋ ನಿಮ್ಮ ಒಂದು ಆ ಪವರ್ ಟ್ರಾನ್ಸ್ಮಿಟ್ ಆಗ್ಬೇಕಾದಾಗ ಎಲ್ಲಿ ಮೈನ್ ಜನರಲ್ ಸ್ಟೇಷನ್ ಯಾವ್ದಿರುತ್ತಲ್ಲ, ಜನರೇಟ್ ಆಗೋ ಜಾಗ, ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆದಾಗ್ಲೇನೆ ನಿಮ್ಗೆ ಏನಾಗುತ್ತೆ ಹೋಗುತ್ತೆ, ಚೇಂಜಸ್ ಆಗೋದ್ರಿಂದ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಿಮ್ಮ ಒಂದು ಡಾಟಾಸ್ ಎಲ್ಲಿ ನೀವು ಸೇವ್ ಮಾಡಿರ್ತೀರಾ, ನಿಮ್ಮ ಸ್ಟೋರೇಜ್ ಡಾಟಾ ಮಾಡಿರ್ತೀರಾ, ಅದ್ರ ಮೇಲೆ ಏನಾಗ್ತಾ ಹೋಗುತ್ತೆ, ಎಫೆಕ್ಟ್ ಆಗ್ತಾ ಹೋಗುತ್ತೆ. ದೆನ್ ಬ್ರೌನ್ ಔಟ್ಸ್ ಅಂಡ್ ಬ್ಲ್ಯಾಕ್ ಔಟ್ಸ್ ಅಂತ. ಸೊ ಬ್ರೌನ್ ಔಟ್ಸ್ ಅಂತ ಅಂದ್ರೆ ಇಟ್ ಇಸ್ ಅಂಡರ್ ವೋಲ್ಟೇಜ್ ಕಂಡೀಷನ್ಸ್ ಪ್ರೈಮರ್ಲಿ ಡ್ಯೂ ಟು ಇನ್ಅಡಿಕ್ವೇಟ್ ಜನರೇಟರ್ ಕೆಪಾಸಿಟಿ. ಒಂದು ಪ್ರಾಪರ್
ರಿಕ್ವೈರ್ಡ್ ಕೆಪಾಸಿಟಿ ಇಲ್ಲದೆ ಇರೋ ಟೈಮಲ್ಲಿ ಏನಾಗುತ್ತೆ, ಸೊ ಅಂಡರ್ ವೋಲ್ಟೇಜ್ ಆಗ್ಬಿಡುತ್ತೆ. ತುಂಬಾ ಈ ನಾವು ಯೂಶಲಿ ಕರಿತೀವಲ್ಲ ಸಿಂಗಲ್ ಫ್ಯೂಸ್ ಆಗೋಯ್ತು ಅಂತ ಹೇಳ್ತೀವಲ್ಲ, ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಅಪ್ ಬ್ರೌನ್ಔಟ್ಸ್ ಅಂತ ಕರೆಯೋದು. ಬ್ಲ್ಯಾಕ್ಔಟ್ಸ್ ಇಸ್ ಪವರ್ ಫೇಲ್ಯೂರ್, ಪವರೇ ಹೊರಟೋಗೋದು. ದಿಸ್ ಕಾಸ್ ಎಕ್ವಿಪ್ಮೆಂಟ್ ಸ್ಟಾಪ್ ಫಂಕ್ಷನಿಂಗ್ ವಿತ್ ಕಾನ್ಸಿಕ್ವೆಂಟ್ ಲಾಸ್ ಆಫ್ ಪ್ರೊಸೆಸಿಂಗ್ ಡಾಟಾ, ಎಕ್ವಿಪ್ಮೆಂಟ್ ಡ್ಯಾಮೇಜ್ ಅಂಡ್ ಆಪರೇಟಿಂಗ್. ಸೊ ಸಡನ್ ಆಗಿ ಏನಾಗೋದು, ನಿಮ್ಮ ಒಂದು ಓಲ್ಡ್ ಪವರ್ ಏನಾಗೋದು ಕಟ್ ಆಗುವಂಥದ್ದು. ಸೊ ಈ ತರ ಒಂದು ಪ್ರಾಬ್ಲಮ್ಸ್ಗಳನ್ನ ನಾವೇನ್ ಮಾಡ್ತೀವಿ, ಈ ಒಂದು ಪವರ್ಗೆ ಸಂಬಂಧಪಟ್ಟಾಗೆ ಫೇಸ್ ಮಾಡ್ತಾ ಹೋಗ್ತೀವಿ. ನಾವು ಇದನ್ನ ಅವಾಯ್ಡ್ ಮಾಡೋದಕ್ಕೆ ದೇರ್ ಇಸ್ ಒನ್ equipment so that usually used by the companies organization. ಕೆಲವೊಂದ್ಸಲಿ ಮನೆಗಳಲ್ಲೂ ಸಹ ಇದನ್ನ ಯೂಸ್ ಮಾಡ್ತಾರೆ. Uninterrupted power supply ಅಂತೆ. UPS is an equipment which provides a constant power supply to computer. UPSs have inbuilt battery which gets charged when the power supply from the mains is good. However, when there is a disruption of power supply, it automatically switches to battery mode and starts providing power on that. So UPS ಅನ್ನೋದು it acts like a mediator between the main power supply and then the computer system or like normal current requirement. ಈ UPS ಮುಖಾಂತರ ಏನಾಗುತ್ತೆ, ನಿಮ್ಮ ಒಂದು ಕಂಪ್ಯೂಟರ್ ಸಿಸ್ಟಮ್ ನ ರನ್ ಮಾಡೋದ್ರಿಂದ ಸೊ ನಿಮ್ಮ ಒಂದು ಈ ಫ್ರೀಕ್ವೆನ್ಸಿ ಆಫ್ ಪವರ್ ಸಪ್ಲೈ ಏನಾಗುತ್ತೆ ಒಂದು ಕಾನ್ಸ್ಟೆಂಟ್ ಆಗಿ ರನ್ ಆಗುತ್ತೆ. ಅಂದ್ರೆ ಅರ್ಥ, ಮೈನ್ ಜನರೇಟಿಂಗ್ ಪ್ಲೇಸ್ ಎಲ್ಲಿರುತ್ತೆ ಅಲ್ಲಿ ನಿಮ್ಗೆ ಹ್ಯೂಜ್ ಪವರ್ ಫ್ಲಕ್ಚುಯೇಷನ್ಸ್ ಆದ್ರೂ ಸಹ ನಿಮ್ಮ ಒಂದು UPS ಮುಖಾಂತರ ಹೋಗೋದ್ರಿಂದ ಏನಾಗುತ್ತೆ, ಅಲ್ಲಿ ನಿಮ್ಗೆ ಒಂದು ಫ್ರೀಕ್ವೆನ್ಸಿ ಏನಾಗ್ತಾ ಹೋಗುತ್ತೆ, ಕನ್ಸಿಸ್ಟೆಂಟ್ ಆಗಿ ಕಾನ್ಸ್ಟೆಂಟ್ ಆಗಿ ರನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಮೋಸ್ಟ್ ಆಫ್ ದ ಆರ್ಗನೈಸೇಷನ್ಸ್ ಗಳಲ್ಲಿ ಏನ್ ಮಾಡ್ತೀವಿ, ನಿಮ್ಮ ಒಂದು ಈ UPS ಸಿಸ್ಟಮ್ ಅನ್ನೋದನ್ನ ಇಂಪ್ಲಿಮೆಂಟ್ ಅಥವಾ ಇನ್ಸ್ಟಾಲ್ ಮಾಡಿಟ್ಕೊಂಡಿರ್ತೀವಿ. ಸೊ ಇದರಲ್ಲೂ ಬಂದು ಎರಡು ಇರುತ್ತೆ, ಒಂದು UPS ಆರ್ ಟೂ ಟೈಪ್, ಒಂದು ಆನ್ಲೈನ್ UPS ಮತ್ತು ಇನ್ನೊಂದು ಸ್ಟ್ಯಾಂಡ್ ಬೈ ಅಥವಾ ಆಫ್ಲೈನ್ UPS. ಏನಿದೆ ಎರಡಕ್ಕೂ ಇರುವಂತಹ ಡಿಫ್ರೆನ್ಸ್, ಆನ್ಲೈನ್ UPS ಬಂದು ಇಟ್ ಇಸ್ ಅ ಕಂಟಿನ್ಯೂಸ್ ಆಗಿ ಏನಾಗುವಂಥದ್ದು ರನ್ ಆಗೋದು, ಐದರ್ ಪವರ್ ರನ್ ಆಗ್ತಿರ್ಲಿ ಅಥವಾ ರನ್ ಆಗ್ತಾನೆ ಇಲ್ದಿದ್ರು ಸಹ ಕಂಟಿನ್ಯೂಸ್ ಆಗಿ ಏನಾಗಿರುತ್ತೆ UPS ರನ್ ಆಗ್ತಾ ಇರುತ್ತೆ. ಬಟ್ ನಿಮ್ಮ ಆಫ್ಲೈನ್ UPS ಬಂದು ಏನು ಅಂತಂದ್ರೆ, ಯಾವಾಗ ನಿಮ್ಮ ಒಂದು ಪವರ್ ಸಪ್ಲೈ ಸ್ಟಾಪ್ ಆಗುತ್ತೋ ಮೇನ್ ಇಂದ, ಸೊ ಅವಾಗ ಏನಾಗುತ್ತೆ UPS ಸ್ಟಾರ್ಟ್ ಆಗುತ್ತೆ ರನ್ ಆಗೋದಕ್ಕೆ. ಸೊ ಯೂಶಲಿ ಏನಾಗುತ್ತೆ, ನಿಮ್ಮ ಒಂದು ಬ್ಯಾಟ್ರಿ ಕೆಪಾಸಿಟಿ ನೋಡೋದಿದ್ರೆ ಆಫ್ಲೈನ್ UPS ಇಸ್ ಬೆಟರ್ ಆಸ್ ಕಂಪೇರ್ಡ್ ಟು ಆನ್ಲೈನ್ UPS. ಸೊ ನಿಮ್ಮ ಒಂದು ಆಫ್ಲೈನ್ UPS ನಿಮ್ಮ ಒಂದು ಬ್ಯಾಟ್ರಿ ಕೆಪಾಸಿಟಿನ ಲಾಂಗ್ ಟರ್ಮ್ ತನಕ ಇಟ್ಕೊಳ್ಳುತ್ತೆ. ಸೊ ಅದರಿಂದ ಈ ಒಂದು ಆಫ್ಲೈನ್ UPS ಇಟ್ ಇಸ್ ಬೆಟರ್ ಆಸ್ ಕಂಪೇರ್ಡ್ ಟು ಆನ್ಲೈನ್ UPS. UPS ನ ಸೊ ಯೂಶಲಿ ಆರ್ಗನೈಸೇಷನ್ಸ್ಗಳು ಇನ್ಸ್ಟಾಲ್ ಮಾಡ್ಕೊಳ್ತಾರೆ, ಕಂಪ್ನೀಸ್ಗಳು ಲೈಕ್ ಇನ್ಸ್ಟಿಟ್ಯೂಟ್ಗಳು ಇನ್ಸ್ಟಾಲ್ ಮಾಡ್ಕೊಳ್ತಾರೆ, ಮನೆಗಳಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ತಾರೆ. ಸೊ ಈ UPS ನ ಇನ್ಸ್ಟಾಲ್ ಮಾಡ್ಕೋಬೇಕಾದಾಗ ಅದರದೇ ಆದಂತಹ ಒಂದು ಕೆಪಾಸಿಟಿ ಇರುತ್ತೆ. ಬಿಕಾಸ್ ಆರ್ಗನೈಸೇಷನ್ಗೆ ಹೈ ವ್ಯಾಟ್ಸ್ ಇರುವಂತದ್ದು UPS ಸಿಸ್ಟಮ್ಸ್ಗಳನ್ನ ಹಾಕೊಳ್ಬೇಕಾಗತ್ತೆ. ಬಟ್ ಅದೇ ನೀವು ಮನೆಗಳಲ್ಲಾದ್ರೆ ತುಂಬಾ ಕಡಿಮೆ ಇರೋ ವೋಲ್ಟ್ಸ್ಗಳಿದ್ರೆ ಸಾಕಾಗುತ್ತೆ. ಸೊ ಆ ಒಂದು ಬೇಸ್ ಆಗಿ ಇಟ್ಕೊಂಡು ಏನ್ ಮಾಡಬೇಕು, ನಿಮ್ಮ ಒಂದು ಡಾಟಾನ ಸೇವ್ ಮಾಡ್ಕೋಬೇಕು, ಡಾಟಾನ ಸ್ಟೋರೇಜ್ ಮಾಡಿ ಇಟ್ಕೊಳ್ಬೇಕು ಅಂತ ಅಂದ್ರೆ, ಸೊ ಯು ನೀಡ್ ಟು ಹ್ಯಾವ್ ದಿಸ್ UPS ಸಿಸ್ಟಮ್ ಇನ್ ಯುವರ್ ಆರ್ಗನೈಸೇಷನ್. So these are the three major concepts that we covered when it is problems of accounting software, then problems of security, and then problems in the power. So these are the three major points that we need to remember. So next we have a next concept called as data integrity. What do you mean by data integrity? Data integrity refers to correctness of data entered by the user. When the data is inside the system, we need to make sure that the contents inside the files are correct and that no other user or software has modified the content inside without the idea of the creator. Identification of valid user of the organization is also of the integrity feature. ಕೆಲವೊಂದ್ಸಲಿ ಏನಾಗುತ್ತೆ, ನೀವು ಡಾಟಾ ನೀವೇನು ಮಾಡಿರ್ತೀರ, ಟೈಪ್ ಮಾಡಿರ್ತೀರ, ಸೊ ಆ ಡಾಟಾನ ಒಂದು ಕರೆಕ್ಟ್ನೆಸ್ನ ಎಂಟರ್ ಮಾಡಿದೀವ ಇಲ್ವಾ ಅನ್ನೋದನ್ನ ಚೆಕ್ ಮಾಡೋದೇ ಏನಂತ ಕರಿತೀವಿ, ಈ ಡಾಟಾ ಇಂಟಿಗ್ರಿಟಿ ಅಂತ. ಕರೆಕ್ಟ್ನೆಸ್ ಆಫ್ ದ ಡಾಟಾ ಎಂಟರ್ಡ್ ಬೈ ದ ಯೂಸರ್ ಅಂತ. ಸೊ ಈ ಒಂದು ಡಾಟಾಸ್ ನೀವೇನು ಎಂಟ್ರಿ ಮಾಡಿರ್ತೀರ, ಸೊ ಇದನ್ನ ಯಾರು ಬೇರೆ ವ್ಯಕ್ತಿಗಳು ಆಕ್ಸೆಸ್ ಮಾಡಕ್ ಆಗದೇನೆ ಯಾರು ಮೇನ್ ಯೂಸರ್ ಇರ್ತಾನೋ ಆ ಯೂಸರ್ ಏನ್ ಮಾಡ್ಬೇಕಾಗತ್ತೆ, ವ್ಯಾಲಿಡಿಟಿ ಆಫ್ ಡಾಟಾನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ ಆಸ್ ಅ ಡಾಟಾ integrity. Software integrity is increasing with growing number of problems from hackers and viruses. ಈ ಒಂದು ಸಾಫ್ಟ್ವೇರ್ ಇಂಟಿಗ್ರಿಟಿ ಅಥವಾ ಎಷ್ಟು ಮಟ್ಟಿಗೆ ಸಾಫ್ಟ್ವೇರ್ ಸೆಕ್ಯೂರ್ ಅನ್ನೋದು, ಸೊ ನಿಮ್ಮ ಯಾವ ರೀತಿ ಹ್ಯಾಕರ್ಸು ಮತ್ತೆ ವೈರಸಸ್ ನಿಮ್ಮ ಒಂದು ಸಿಸ್ಟಮ್ಗೆ ಅಟ್ಯಾಕ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಸಾಫ್ಟ್ವೇರ್ ಸೇಫ್ ಆಗಿದೆ ಅಂತ. ಸಾಫ್ಟ್ವೇರ್ ಇಂಟಿಗ್ರಿಟಿ is a measure on the ability of the software to withstand from attacks.
To measure integrity, two additional attributes are defined. One is threat, another one is security. So threat is the problem of an attack of a specific type will occur within a given time frame ಅಂತ. ಇದೊಂಥರ ಎಕ್ಸ್ಟರ್ನಲ್ ಅಟ್ಯಾಕ್ ಇದ್ದಂಗೆ. ಸೊ ನಿಮ್ಮ ಒಂದು ಡಾಟಾನ ಹ್ಯಾಕ್ ಮಾಡೋದು. Second, security is the probability of an attack of the similar nature that occurred previously will occur. Security ಬಂದು ನಿಮ್ಮ ವಿತಿನ್ ದ ಸಿಸ್ಟಮ್ ನೀವೇನು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅದ್ರ ಮುಖಾಂತರ ನಿಮ್ಮ ಒಂದು ಸಿಸ್ಟಮ್ನ ಯಾವ ರೀತಿ ಅಟ್ಯಾಕ್ ಮಾಡಿ ಡಾಟಾನ ಹ್ಯಾಕ್ ಮಾಡುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಆಸ್ ಅ ಡಾಟಾ ಇಂಟಿಗ್ರಿಟಿ ಕಾನ್ಸೆಪ್ಟ್. ಸೊ ನಾನಿಲ್ಲಿ ಹೇಳಬೇಕಾದಾಗ ನಿಮಗೆ ಹೇಳಿದೆ ಡಾಟಾ ಇಂಟಿಗ್ರಿಟಿಲಿ. ಸೊ ಏನಂತ ಸಾಫ್ಟ್ವೇರ್ ಇಂಟಿಗ್ರಿಟಿ ಇಸ್ ಇನ್ಕ್ರೀಸಿಂಗ್ ವಿತ್ ಗ್ರೋಯಿಂಗ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಫ್ರಮ್ ಹ್ಯಾಕರ್ಸ್ ಅಂಡ್ ದ ವೈರಸಸ್ ಅಂತ. ಏನದು ವೈರಸ್ ಅಂತ ಅಂದ್ರೆ ದ ವೈರಸ್ ಸ್ಟ್ಯಾಂಡ್ಸ್ ಫಾರ್ ವರ್ಚುವಲ್ ಇನ್ಫಾರ್ಮೇಶನ್ ರಿಸೋರ್ಸ್ ಅಂಡರ್ ಸೀಸ್ ಅಂತ. ಏನ್ ಹಾಗಂತ ಅಂದ್ರೆ it is a computer program that spreads, infects and interferes with the normal functioning of a computer system ಅಂತ. ಇದು ಒಂದು ಕಂಪ್ಯೂಟರ್ ಪ್ರೋಗ್ರಾಮ್. ಸೊ ಏನ್ ಮಾಡುತ್ತೆ ಅಂತ ಅಂದ್ರೆ ಸೊ ನಿಮ್ಮ ಒಂದು ಡಾಟಾನ ಏನ್ ಮಾಡುತ್ತೆ ಏನ್ ಸ್ಟೋರ್ ಆಗಿರುತ್ತೋ ಆ ಡಾಟಾನ ಏನ್ ಮಾಡುತ್ತೆ ಪ್ರಾಬ್ಲಮ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಲೈಕ್ ನಿಮ್ಮ ಒಂದು ಸಿಸ್ಟಮ್ ಅಲ್ಲಿ ಏನ್ ಸ್ಟೋರ್ ಮಾಡ್ತಿರೋ ಆ ಡಾಟಾನ ಏನ್ ಮಾಡ್ಬಿಡುತ್ತೆ ಆಟೋಮೆಟಿಕ್ ಡ್ಯಾಮೇಜ್ ಮಾಡ್ತಾ ಹೋಗ್ಬಿಡುತ್ತೆ. ವೈರಸ್ ಮೇ ಕರಪ್ಟಿಂಗ್ ಯೂಸರ್ ಡಾಟಾ ಆರ್ ಫಾರ್ಮೆಟಿಂಗ್ ಹಾರ್ಡ್ ಡಿಸ್ಕ್, rebooting system all of a sudden and does something else which computer user is affected. A virus spreads itself infecting every user program thereby destroying one or more user programs. So usually virus ದೇ ಆ ಕೆಲಸ. ಅದು ಏನು ಅಂತ ಅಂದ್ರೆ ನಿಮ್ಮ ಪ್ರೋಗ್ರಾಮ್ ಒಳಗಡೆ ಸೇರ್ಕೊಂಡು ಡಾಟಾಸ್ನ ಏನ್ ಮಾಡ್ತಾ ಹೋಗ್ಬಿಡುತ್ತೆ ಆಟೋಮೆಟಿಕ್ ಆಗಿ ಡ್ಯಾಮೇಜ್ ಮಾಡ್ತಾ ಹೋಗ್ಬಿಟ್ಟು ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ವೈರಸ್ ದಟ್ ಇನ್ಫೆಕ್ಟ್ ಫೈಲ್ಸ್ ಯೂಶುವಲಿ ಆಡ್ ಇಟ್ಸ್ ಸಿಗ್ನೇಚರ್ ಟು ದ ಲಾಸ್ಟ್ ಅಂಡ್ ಸ್ಟಾರ್ಟಿಂಗ್ ಆಫ್ ದ ಪ್ರೋಗ್ರಾಮ್. ಸೊ ನಿಮ್ಮ ಓವರ್ ಆಲ್ ಪ್ರೋಗ್ರಾಮ್ ಏನಿರುತ್ತೆ ಅದ್ರ ಒಳಗಡೆ ಏನಾಗಿರುತ್ತೆ ಈ ವೈರಸ್ ಅನ್ನೋದು ಏನಾಗುತ್ತೆ ಅಟ್ಯಾಕ್ ಆಗ್ತಾ ಹೋಗುತ್ತೆ. ಈ ವೈರಸ್ ನಿಮ್ಮ ಒಂದು ಸಿಸ್ಟಮ್ ಅಲ್ಲಿ ಅಟ್ಯಾಕ್ ಆಗದೆ ಇರೋ ರೀತಿ. ಸೊ ಹೌ ಎಕ್ಸಾಕ್ಟ್ಲಿ ವಿ ನೀಡ್ ಟು ಸೆಕ್ಯೂರ್. ಅದಕ್ಕಿಂತ ಮುಂಚೆ ಯಾವ್ಯಾವ ಡಿಫ್ರೆಂಟ್ ವೈರಸಸ್ಗಳು ನಿಮ್ಮ ಒಂದು ಸಿಸ್ಟಮ್ಗೆ ಹೋಗುತ್ತೆ, ದೆನ್ ಹೌ ಎಕ್ಸಾಕ್ಟ್ಲಿ ದೀಸ್ ವೈರಸಸ್ ವಿಚ್ ಅಫೆಕ್ಟ್ಸ್ ಯುವರ್ ಕಂಪ್ಯೂಟರ್ ಸಿಸ್ಟಮ್. Let us continue with different types of viruses. So usually we have four different types of viruses. One it is parasitic viruses, boot viruses, polymorphic viruses, then macro viruses. So these are the major four categories or types of viruses. Let us start with what exactly these viruses are and how exactly these viruses which affects your system. ಯಾವ ರೀತಿ ಈ ಒಂದು ವೈರಸಸ್ಗಳು ನಿಮ್ಮ ಒಂದು ಸಿಸ್ಟಮ್ಗೆ ಎಫೆಕ್ಟ್ ಹೊಡೆಯುತ್ತೆ, ಯಾವ ರೀತಿ ನಿಮ್ಮ ಒಂದು ಸಿಸ್ಟಮ್ನ ಡ್ಯಾಮೇಜ್ ಮಾಡುತ್ತೆ. ಸೊ ಡ್ಯಾಮೇಜ್ ಇಂದ ಆಗುವಂಥ ಕಾನ್ಸಿಕ್ವೆನ್ಸಸ್ಗಳು ಏನೇನಿದೆ. So let us go one by one. The first one is parasitic viruses. These viruses attaches themselves to other programs and is activated when the host program is executed. It tries to get attached to more programs so that chances of getting the virus activated is more. It spreads to other computers when the affected programs are copied. So ಏನ್ ಎಕ್ಸಾಕ್ಟ್ ಆಗಿ ಪ್ಯಾರಾಸಿಟಿಕ್ ವೈರಸಸ್ ಅಂತ ಅಂದ್ರೆ ದೀಸ್ ವೈರಸಸ್ ಅಟ್ಯಾಚಸ್ ದೆಮ್ಸೆಲ್ಸ್ ಟು ಅದರ್ ಪ್ರೋಗ್ರಾಮ್ಸ್ ಅಂಡ್ ಇಸ್ ಆಕ್ಟಿವೇಟೆಡ್ ವಿತ್ ದ ಹೋಸ್ಟ್ ಪ್ರೋಗ್ರಾಮ್ ಇಸ್ ಎಕ್ಸಿಕ್ಯೂಟೆಡ್. ಅಂದ್ರೆ ಅರ್ಥ ಯಾವ್ದಾದ್ರು ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನ ನೀವು ನಿಮ್ಮ ಒಂದು ಸಿಸ್ಟಮ್ಸ್ಗಳಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನ ನೀವು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಸೊ ಆಟೋಮೆಟಿಕ್ ಆಗಿ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಟೈಮಲ್ಲೇ ಈ ಪ್ಯಾರಾಸಿಟಿಕ್ ವೈರಸಸ್ ಅನ್ನೋದು ಏನಾಗ್ತಾ ಹೋಗುತ್ತೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಸಿಸ್ಟಮ್ ಅಥವಾ ಸಾಫ್ಟ್ವೇರ್ಗೆ ಎಂಟ್ರಿ ಆಗುತ್ತೆ. ಸೊ ಈ ಒಂದು ಎಂಟ್ರಿ ಆಗೋದ್ರಿಂದ ಏನಾಗುತ್ತೆ, ಸೊ ನಿಮ್ಮ ಏನ್ ಡಾಟಾ ನೀವೇನ್ ಸೇವ್ ಮಾಡ್ತಿರ್ತೀರ ಅದ್ರ ಮೇಲೆ ಏನಾಗ್ತಾ ಹೋಗುತ್ತೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಎರಡು ಮೇಜರ್ ಆಗಿ ನಿಮ್ಮ ಒಂದು ಪ್ಯಾರಾಸಿಟಿಕ್ ವೈರಸಸ್ ಅಂತ ಕರಿತೀವಿ. ಒಂದು ಜೆರುಸಲೆಮ್ ಅಂತ, ಇನ್ನೊಂದು ಡಾಟಾ ಕ್ರೈಮ್ ಅಂತ. ಏನು ಜೆರುಸಲೆಮ್ ಅಂತ ಅಂದ್ರೆ ಇಟ್ ಇಸ್ ಅ ಲಾಜಿಕ್ ಬಾಂಬ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ವೈರಸ್ ಬಿಕಮ್ ಮೆಮೊರಿ ರೆಸಿಡೆಂಟ್ ಅಂಡ್ ದೆನ್ ಇನ್ಫೆಕ್ಟ್ಸ್ ಎವ್ರಿ ಎಕ್ಸಿಕ್ಯೂಟಬಲ್ ಫೈಲ್ ರನ್. ಅಂದ್ರೆ ಅರ್ಥ ಏನು, ನೀವು ಯಾವುದೇ ಒಂದು
ಸಾಫ್ಟ್ವೇರ್ನ ನೀವು ರನ್ ಮಾಡಬೇಕಾದಾಗ ಸೊ ಆಟೋಮೆಟಿಕ್ ಆಗಿ ಏನಾಗ್ತಾ ಹೋಗುತ್ತೆ, ಈ ಒಂದು ವೈರಸ್ ಆ ಒಂದು ಸಿಸ್ಟಮ್ ರನ್ ಏನಾಗ್ತಾ ಇರುತ್ತೆ ಕರೆಂಟ್ ರನ್ನಿಂಗು ಅದಕ್ಕೆ ಏನಾಗ್ತಾ ಹೋಗುತ್ತೆ, ಎಫೆಕ್ಟ್ ಆಗ್ತಾ ಹೋಗುತ್ತೆ. ಹಾಗೆ ದೆನ್ ಡಾಟಾ ಕ್ರೈಮ್, ಇಟ್ ಓವರ್ ರೈಟ್ಸ್ ದ ಪಾರ್ಟ್ಸ್ ಆಫ್ ದ ಹಾರ್ಡ್ ಡಿಸ್ಕ್ ಅಂಡ್ displays ಡಿಸ್ಪ್ಲೇಸ್ ಅ ಮೆಸೇಜ್ ಅಂತ. ಅಂದ್ರೆ ಅರ್ಥ ಏನು, ನೀವು ಮಾಡ್ತಿರೋಂಥ ಏನು ನೀವು ಡಾಟಾ ವರ್ಕ್ ಮಾಡ್ತಿದ್ದೀರಾ ಅದನ್ನ ಓವರ್ ರೈಟ್ ಮಾಡೋದಿದೆಯಲ್ಲ, ದಟ್ ಇಸ್ ವಾಟ್ ವಿ ಕಾಲ್ as a ಡಾಟಾ ಕ್ರೈಮ್. ಸೊ ದೀಸ್ ಆರ್ ದ ಮೇಜರ್ 2 examples of your parasitic viruses. Then we have boot virus. What do you mean by boot viruses? These viruses attach to the boot sector of a storage device such as a floppy disk or hard disk drive. Thus, whenever the floppy or hard disk drive is booted, the virus gets into the memory. ಅಂದ್ರೆ ಅರ್ಥ ಏನು, ಸೊ ನೀವು ಯಾವಾಗ ನಿಮ್ಮ ಒಂದು ನೀವು ಡಾಟಾಸ್ನ ನೀವು ಎಲ್ಲಿ ಸ್ಟೋರೇಜ್ ಮಾಡ್ಕೊಳ್ತಾ ಹೋಗ್ತೀರಾ, ಫಾರ್ ಎಕ್ಸಾಂಪಲ್ ಇವತ್ತು ನಾನು ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡಿದ್ದೀನಿ, ಎಂಟ್ರಿ ಮಾಡಿದ್ಮೇಲೆ ತಗೊಂಡೋಗಿ ನಾನು ಏನು ಮಾಡ್ತೀನಿ, ನಾನು ಯಾವುದೋ ಒಂದು ಹಾರ್ಡ್ ಡಿಸ್ಕ್ ಡ್ರೈವ್ಗೆ ಏನು ಮಾಡ್ಕೊಳ್ತೀನಿ, ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡೋ ಟೈಮಲ್ಲಿ ಈ ಟೈಪ್ ಆಫ್ ವೈರಸ್ಗಳು ಏನಾಗ್ತಾ ಹೋಗುತ್ತೆ, ನಿಮ್ಮ ಒಂದು ಹಾರ್ಡ್ ಡಿಸ್ಕ್ ಅಥವಾ ನಿಮ್ಮ ಒಂದು ಫ್ಲಾಪಿ ಡಿಸ್ಕ್ ಒಳಗೆ ಏನಾಗ್ತಾ ಹೋಗುತ್ತೆ, ಎಂಟ್ರಿ ಆಗ್ತಾ ಹೋಗುತ್ತೆ. ಇಟ್ ವರ್ಕ್ಸ್ ಬೈ ರೀಪ್ಲೇಸಿಂಗ್ ದ ಫಸ್ಟ್ ಸೆಕ್ಟರ್ ಆನ್ ದ ಡಿಸ್ಕ್ ವಿತ್ ಪಾರ್ಟ್ ಆಫ್ ಇಟ್ ಸೆಲ್ಫ್ ಅಂತ. ಇದು ಒಂದ್ಸಲಿ ಟ್ರಾನ್ಸ್ಫರ್ ಆಯಿತು ಅಂತಂದ್ರೆ ನೀವು ಬೇರೆ ಇನ್ನೆಲ್ಲೇ ನೀವು ಅದನ್ನ ನೀವು ತೋರಿಸ್ತಾ ಇದ್ರು ಅಥವಾ ಲೈಕ್ ನೀವು ಎಲ್ಲೇ ಒಂದು ಹಾಕ್ತಿದ್ರು ಅದನ್ನ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಈ ವೈರಸ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ as a boot virus. Polymorphic virus ಅಂತ. A polymorphic virus is a virus which changes its source code as and when it infects a file ಅಂತ. ಅಂದ್ರೆ ಅರ್ಥ ಏನಾಗುತ್ತೆ, ಈ ಒಂದು ಪಾಲಿಮರಿಕ್ ವೈರಸ್ ಏನು ಅಂತ ಅಂದ್ರೆ ನೀವು ಏನ್ ಡಾಟಾನ ಸೇವ್ ಮಾಡಿರ್ತೀರ ಅದು ಸೋರ್ಸ್ ಇರುತ್ತಲ್ವಾ, ಆ ಸೋರ್ಸ್ ನ ಏನ್ ಮಾಡುತ್ತೆ, ಇನ್ಫೆಕ್ಟ್ ಮಾಡ್ತಾ ಹೋಗುತ್ತೆ, ಚೇಂಜಸ್ ಮಾಡ್ತಾ. The virus program encrypts the destruction part of the program and infects the system, thus escaping from the antivirus software. These viruses often come with a special mutation engine. So polymorphic virus under the mutation engine which contains the destruction code. Don'tara destruction code idage ನಿಮ್ಮ ಡಾಟಾಸ್ ನೆಲ್ಲ ಏನು ಮಾಡುತ್ತೆ, ಹಾಳು ಮಾಡ್ತಾ ಹೋಗುತ್ತೆ. Macro viruses affect files that were created in MS Office software. These viruses destroy the data in a Microsoft Word file or change values in an Excel spreadsheet. These viruses do not affect the system and its software, however, data in MS Office document will be affected. The macro viruses are purely connected to MS Office software. ನೀವೇನೋ MS Word ಯೂಸ್ ಮಾಡ್ತೀರಾ, ಎಕ್ಸೆಲ್ ಯೂಸ್ ಮಾಡ್ತೀರಾ, ಪವರ್ ಪಾಯಿಂಟ್, ಔಟ್ಲುಕ್, ಯಾವುದೇ ಒಂದು ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ಬೇಕಾದ್ರೆ MS Office ಸಾಫ್ಟ್ವೇರ್ಸ್ನ, ಇಂಥ ಟೈಮಲ್ಲಿ ಏನಾಗುತ್ತೆ, ಈ ಮ್ಯಾಕ್ರೋ ವೈರಸಸ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಎಂಟ್ರಿ ಆಗುತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ ಅನ್ನ ಎಫೆಕ್ಟ್ ಮಾಡೋದಕ್ಕೆ. So these viruses do not affect the system and its software, however data in MS Office document will be affected. ಅಂದ್ರೆ ಈ ತರ ವೈರಸಸ್ಗಳು ಏನ್ ಮಾಡುತ್ತೆ, ನಿಮ್ಮ ಸಿಸ್ಟಮ್ಗೆ ಏನು ಹಾಳು ಮಾಡಲ್ಲ, ಬಟ್ ನೀವು ಯಾವುದು ವರ್ಡ್ ಡಾಕ್ಯುಮೆಂಟ್ ಎಕ್ಸೆಲ್ ಡಾಕ್ಯುಮೆಂಟ್ ನ ಯೂಸ್ ಮಾಡ್ತಿರಲ್ಲ ಆ ಡಾಕ್ಯುಮೆಂಟ್ ಮೇಲೆ ಏನ್ ಮಾಡುತ್ತೆ, ಪ್ರಾಬ್ಲಮ್ ಮಾಡುತ್ತೆ ಅಂತ ಹೇಳ್ತಾರೆ. ದೆನ್ ಅವಾಯ್ಡಿಂಗ್ ವೈರಸಸ್. ಸರ್ ಈ ತರ ವೈರಸಸ್ಗಳನ್ನ ಯಾವ ರೀತಿ ಅವಾಯ್ಡ್ ಮಾಡಬೇಕು? ದೇರ್ ಆರ್ ಸರ್ಟನ್ ಪ್ರಿಕಾಷನರಿ ಮೆಜರ್ಸ್ ದಟ್ ಯು ನೀಡ್ ಟು ಟೇಕ್. It is always better to avoid a viral attack. To do so, do not use floppies from outside without a proper virus scan. ಯಾವಾಗಲೂ ಅಷ್ಟೇ ನಿಮ್ಮ ಡಾಟಾಸ್ನ ಎಲ್ಲೇ ನೀವು ಸಿಸ್ಟಮ್ಗೆ ಕನೆಕ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅದನ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಮೋಸ್ಟ್ ವೈರಸಸ್ ಸಚ್ ಆಸ್ ಬೂಟ್ ಸೆಕ್ಟರ್ ವೈರಸ್ ಕ್ಯಾನ್ ಇನ್ಫೆಕ್ಟ್ ಯುವರ್ PC just by accessing it contents. ಯಾವುದೋ ಒಂದು ವೈರಸ್ ಇರೋ ಸಿಸ್ಟಮ್ನಕ್ಕೆ ನಾನು ಹೋಗ್ಬಿಟ್ಟು ಪೆನ್ ಡ್ರೈವ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ನನ್ನ ಪೆನ್ ಡ್ರೈವ್ ಅಲ್ಲಿ ಏನೇ ವೈರಸ್ ಇಲ್ಲ ಅಂದ್ರೂ ಆಟೋಮೆಟಿಕ್ ಆಗಿ ಸಿಸ್ಟಮ್ ಇಂದ ಏನಾಗುತ್ತೆ, ಸೊ ಬಂದ್ಬಿಡುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಬೂಟ್ ಸೆಕ್ಟರ್ ವೈರಸಸ್. ಈ ತರ ಅವಾಯ್ಡ್ ಮಾಡೋದಕ್ಕೋಸ್ಕರ ಫಸ್ಟ್ ಏನ್ ಮಾಡ್ಕೊಳ್ಳಿ, ಪ್ರಾಪರ್ ಸ್ಕ್ಯಾನ್ ಮಾಡ್ಕೊಂಡು ಅದಾದ್ಮೇಲೆ ಏನ್ ಮಾಡಿ ಆಕ್ಸೆಸ್ ಮಾಡಿ. ಆಲ್ವೇಸ್ ಕೀಪ್ ಅ ಬ್ಯಾಕಪ್ ಕಾಪಿ ಆಫ್ ಆಲ್ ಆಫ್ ಯುವರ್ ಡಾಟಾ ಇನ್ ಅ ಸಪರೇಟ್ ಪ್ಲೇಸ್. ಸೊ ಯಾವಾಗಲೂ ಅಷ್ಟೇ ನೀವು ಏನ್ ಡಾಟಾ ಸ್ಟೋರೇಜ್ ಮಾಡಿರ್ತೀರ ಅದು ಎಲ್ಲಾದ್ರದ್ದು ಒಂದು ಪ್ರಾಪರ್ ಆಗಿ ಒಂದು ಬ್ಯಾಕಪ್ ಇಟ್ಕೊಳ್ಳಿ. ರೈಟ್ ಪ್ರೊಟೆಕ್ಟ್ ಫ್ಲಾಪೀಸ್ ವೆನ್ ಯು ಆರ್ ಶೂರ್ ಯು ಆರ್ ನಾಟ್ ರೈಟಿಂಗ್ ಟು ದೆಮ್ ಅಂತ. ಅಂದ್ರೆ ಅರ್ಥ ಒಂದು ಪ್ರಾಪರ್ ಆಗಿರೋ ಒಂದು ಪ್ರೊಟೆಕ್ಟೆಡ್ ಫ್ಲಾಪೀಸ್ಗಳನ್ನ ಯೂಸ್ ಮಾಡಿ. ಅವಾಯ್ಡ್ ಪ್ಲೇಯಿಂಗ್ ಗೇಮ್ಸ್ ಬ್ರಾಡ್ ಫ್ರಮ್ ಡಿಫ್ರೆಂಟ್ ಸಿಸ್ಟಮ್. ಯಾವುದೋ ಒಂದು ಸೈಬರ್ ಸೆಂಟ್ರಲ್ಲಿ ಇರುವಂತ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಯಾವುದೋ ಒಂದು ಗೇಮ್ ಹಾಕೊಂಡಿರ್ತಾರೆ, ಆ ಗೇಮ್ ನ ತಗೊಂಡ್ ಬಂದ್ಬಿಟ್ಟು ನಾನು ನಮ್ಮಲ್ಲಿರೋ ಲ್ಯಾಪ್ಟಾಪ್ಗೋ ಕಂಪ್ಯೂಟರ್ಗೋ ಹಾಕೊಳ್ಳೋದು, ಈ ತರ ಮಾಡೋದ್ರಿಂದನೂ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಏನಾಗುತ್ತೆ, ವೈರಸ್ ಸ್ಪ್ರೆಡ್ ಆಗುತ್ತೆ. ಯಾವುದೇ ನೀವು ಸಾಫ್ಟ್ವೇರ್ಸ್ಗಳು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಮೆಜಾರಿಟಿ ಆಫ್ ವೈರಸ್ ಸ್ಪ್ರೆಡ್ ಆಗೋದು ಇಟ್ ಈಸ್ ಫ್ರಮ್ ದ ಗೇಮ್ಸ್. ನೀವು ಏನೇ ಒಂದು ಗೇಮ್ಸ್ಗಳನ್ನ ಯೂಸ್ ಆಡ್ತಿರಲ್ಲ, ಈ ಗೇಮ್ಸ್ಗಳ ಮುಖಾಂತರನೇ ಏನಾಗೋದು, ಈ ವೈರಸ್ ಅನ್ನೋದು ಯೂಶಲಿ ಜಾಸ್ತಿಯಾಗಿ ಸ್ಪ್ರೆಡ್ ಆಗುವಂಥದ್ದು.
ಯೂಶಲಿ ಈ ಸ್ಪ್ರೆಡ್ಸ್ಗಳು ಸರ್ ಈ ವೈರಸ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಬರುತ್ತೆ? ರಿಮೆಂಬರ್ ಒನ್ ಥಿಂಗ್, ಈ ವೈರಸ್ ಅನ್ನೋದು ಕಾನ್ಸೆಪ್ಟ್ ಬರೋದೇ ಯಾವಾಗ ಅಂತಂದ್ರೆ ಕೆಲವೊಂದು ಸಾಫ್ಟ್ವೇರ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಥವಾ ಜನರೇಟ್ ಮಾಡ್ಬೇಕಾದಾಗ. ಈಗ ಯಾವುದೋ ಒಂದು ಹೊಸ ಸಾಫ್ಟ್ವೇರ್ ಅವ್ರು ಏನ್ ಮಾಡ್ತಿದ್ದಾರೆ, ಡೆವಲಪ್ ಮಾಡ್ತಿದ್ದಾರೆ ಅಂತಂದ್ರೆ ಈ ಡೆವಲಪ್ ಮಾಡೋ ಟೈಮ್ಗಳಲ್ಲಿ ಏನಾಗುತ್ತೆ, ಕೆಲವೊಂದು ಅನ್ವಾಂಟೆಡ್ ಏನೋ ಪಾರ್ಟ್ಸ್ಗಳು ಅಥವಾ ಅನ್ವಾಂಟೆಡ್ ಏನೋ ಫೈಲ್ಸ್ಗಳು ಏನಾಗ್ತಾ ಹೋಗುತ್ತೆ, ಆಡಪ್ ಆಗ್ತಾ ಹೋಗುತ್ತೆ. ಈ ಆಡಪ್ ಆಗೋದೇ ಏನಾಗುತ್ತೆ ಆಟೋಮೆಟಿಕ್ ಆಗಿ ಸಿಸ್ಟಮ್ನ ಸೊ ಪ್ರಾಬ್ಲಮ್ ಮಾಡ್ತಾ ಹೋಗೋದು. ಸೊ ದಟ್ಸ್ ವೈ ಮೇಕ್ ಶೂರ್ ಯುವರ್ ಸಿಸ್ಟಮ್ ಹ್ಯಾಸ್ ಆಂಟಿವೈರಸ್ ಸಾಫ್ಟ್ವೇರ್. ಸೊ ಯಾವಾಗಲೂ ಅಷ್ಟೇ ಚೆನ್ನಾಗಿ ತಿಳ್ಕೊಳ್ಳಿ, ಈಚ್ ಅಂಡ್ ಎವ್ರಿ ಕಂಪ್ಯೂಟರ್ಸ್ ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಸೊ ದೇ ಶುಡ್ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಆಂಟಿವೈರಸ್ ಸಾಫ್ಟ್ವೇರ್ಸ್. ಯಾವ್ಯಾವುದು? ದೇರ್ ಆರ್ ಲಾಟ್ ಆಫ್ ಆಂಟಿವೈರಸ್ ಸಾಫ್ಟ್ವೇರ್ಸ್ಗಳಿದೆ. ಐ ಥಿಂಕ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು ಒಂದು ಕ್ಯಾಸ್ಪರ್ಸ್ಕೈ ಆಂಟಿವೈರಸ್ ಅಂತೆ. ಸೊ ಈ ಒಂದು ಆಂಟಿವೈರಸ್ನ ನೀವು ಯಾವಾಗಲೂ ನಿಮ್ಮ ಸಿಸ್ಟಮ್ಸ್ಗಳಲ್ಲಿ ಹಾಕೊಳ್ಬೇಕು. ಈ ಥರ ನಿಮಗೆ ಕ್ಯಾಸ್ಪರ್ಸ್ಕೈ ಅಂತ ಇದೆ, ಮೆಕಫೆ ಅಂತ ಇದೆ, ಅದಾದಮೇಲೆ ವಾಟ್ ಇಸ್ ದಟ್, ವಿ ಹ್ಯಾವ್ ಒನ್ ಮೋರ್, ಇಲ್ಲಿ ನಾರ್ಟನ್ ಆಂಟಿವೈರಸ್ ಅಂತ ಇದೆ, ಟ್ರೆಂಡ್ PC-Cillin ಅಂತ ಇದೆ. ಸೊ ಈ ತರ ಒಂದು ಆಂಟಿವೈರಸ್ ಸಾಫ್ಟ್ವೇರ್ಸ್ಗಳನ್ನ ನೀವು ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಸೊ ನಿಮ್ಮ ಒಂದು ಡಾಟಾ ಏನಾಗಿರುತ್ತೆ ಸೆಕ್ಯೂರ್ಡ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಿಮಗೆ ಸ್ಕ್ಯಾನ್ ಅನ್ನೋದು ಇದೆಯಲ್ಲ, ಸೊ ಈ ಸ್ಕ್ಯಾನ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಹೋಲ್ ಸಿಸ್ಟಮ್ ಏನಾಗುತ್ತೆ, ಸೊ ನೀವು ರನ್ ಸ್ಕ್ಯಾನ್ ಕೊಟ್ರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಫುಲ್ ಸ್ಕ್ಯಾನ್ ಆಗುತ್ತೆ. ಈ ಸ್ಕ್ಯಾನ್ ಆಗೋದ್ರಿಂದ ಏನಾಗುತ್ತೆ, ಸೊ ನಿಮ್ಮ ಒಂದು ಓವರ್ ಆಲ್ ಸಿಸ್ಟಮ್ ಏನಾಗ್ತಾ ಹೋಗುತ್ತೆ, ಸೆಕ್ಯೂರ್ ಆಗ್ತಾ ಹೋಗುತ್ತೆ. ಎಲ್ಲೇ ನಿಮಗೆ ಇನ್ಫೆಕ್ಟೆಡ್ ಅಂತ ಇದ್ರೆ ಅಥವಾ ಎಲ್ಲಾದ್ರೂ ಒಂದ್ ಕಡೆ ನಿಮ್ಗೆ ವೈರಸಸ್ಗಳಿದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಡಿಟೆಕ್ಟ್ ಮಾಡಿ ಅವನ್ನೆಲ್ಲ ಏನ್ ಮಾಡ್ತಾ ಹೋಗುತ್ತೆ, ಸೊ ಡಿಲೀಟ್ ಮಾಡ್ತಾ ಹೋಗುತ್ತೆ ಸಿಸ್ಟಮ್ಸ್ ಇಂದ. ಸೊ ಈ ತರ ಒಂದು ನೀವು ಆಂಟಿವೈರಸ್ ನ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಸೊ ನಿಮ್ಮ ಒಂದು ಫೈಲು, ನಿಮ್ಮ ಒಂದು ಸಿಸ್ಟಮು, ಡಾಟಾ ಎಲ್ಲ ಏನಾಗಿರುತ್ತೆ, ಸೊ ಸೆಕ್ಯೂರ್ ಆಗ್ತಾ ಇರುತ್ತೆ. ಸೊ ಎಕ್ಸಾಂಪಲ್ಸ್ ಆಫ್ ವೈರಸಸ್. ಸೊ ಸರ್ ಯಾವ್ಯಾವ ತರ ವೈರಸಸ್ಗಳಿದಾವೆ ಎಕ್ಸಾಂಪಲ್ಸ್ಗಳು ಹೇಳೋದಾದ್ರೆ, there are many viruses that affect your computer system, including C-brain ante, microangelo ante, Laubug ante, militia ante, etc. ಈ ತರ ಡಿಫ್ರೆಂಟ್ ವೈರಸ್ ಇದೆ. ಬಟ್ ನಾನು ನಿಮ್ಗೆ ಇಲ್ಲಿ ಒಂದು ಎಕ್ಸಾಂಪಲ್ ಬಂದು ಆಂಟಿವೈರಸ್ ನಾನು ಅಲ್ಲೇ ಹೇಳಿದೆ. ಸೊ ನಿಮ್ಮ ಒಂದು ವೈರಸಸ್ ನ ರಿಮೂವ್ ಮಾಡೋದಕ್ಕೆ ಇರುವಂತ ಒಂದು ಪ್ರೋಗ್ರಾಮ್, ದಟ್ ಇಸ್ ವಾಟ್ ವಿ ಕಾಲ್ ಆಸ್ ಆಂಟಿವೈರಸ್. ದೆನ್ ವಾರ್ಮ್ ಅಂತೆ. Worm is a self-propagating program which often does not cause any destruction to the user data. Instead, the worm tries to unearth the security problems and tries to cause unwanted delay in processing of the CPU. ಅಂತ ಈ worms ಅಂದ್ರೆ ಏನು ಅಂತ ಅಂದ್ರೆ ನಿಮ್ಮ ಓವರ್ ಆಲ್ ಸಿಸ್ಟಮ್ ನ ಪ್ರೋಸೆಸ್ ನ ಸ್ಲೋ ಮಾಡುವಂತ ಕೆಲಸ ಮಾಡೋದು ಯಾವುದು ನಿಮ್ಮ ಈ worm ಅಂತ. ದೆನ್ ಟ್ರೋಜನ್ ವೈರಸ್, ದ ಕಾಮನ್ ವೈರಸ್, ನಾವು ಎಲ್ಲಾ ಕಡೆ ಇದನ್ನ ನೋಡ್ತೀವಿ. ಏನಿತ್ತು ಟ್ರೋಜನ್ ಹಾರ್ಸ್ ಅಂತ ಅಂದ್ರೆ, ಟ್ರೋಜನ್ ಹಾರ್ಸ್ ಇಸ್ in-cause program which looks like a safe program to the user but opens a trapdoor which is used to transfer user data to another system and cause destruction to user data without the knowledge of the user. ಅಂದ್ರೆ ಅರ್ಥ, ಇವಾಗ ನಾನು ಏನೋ ಒಂದು ಇಲ್ಲಿ ನಾನು ಯೂಸರ್ ID ಪಾಸ್ವರ್ಡ್ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಯೂಸರ್ ID ಪಾಸ್ವರ್ಡ್ ಇದು ನನಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಆದ್ರೆ ಯಾರೋ ಒಬ್ಬ ಅನ್ಆಥರೈಸ್ಡ್ ಪರ್ಸನ್ ನಾನು ಯೂಸರ್ ID ಮತ್ತೆ ಪಾಸ್ವರ್ಡ್ ನ ಹ್ಯಾಕ್ ಮಾಡೋದಿದೆಯಲ್ಲ, ಅಥವಾ ನಾನು ಏನ್ ಪಾಸ್ವರ್ಡ್ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಸೊ ಆ ಒಂದು ಕೆಲಸನೇ ಈ ಒಂದು ಟ್ರೋಜನ್ ಹಾರ್ಸ್ ಅನ್ನೋದು ಮಾಡುವಂಥದ್ದು. ಸೊ ದಟ್ ಈಸ್ ವಾಟ್ ದ ಅನದರ್ ವೈರಸ್. Now, so these are all regarding your viruses and different types of viruses and how to avoid these viruses and all. And the last topic of today's session is system adoption. ಸಿಸ್ಟಮ್ ಅಡಾಪ್ಷನ್ ಅಂತ ಅಂದ್ರೆ ಏನು? ಸೊ ನಮ್ಮ ಒಂದು ವರ್ಕ್ ಪ್ಲೇಸ್ ಅಲ್ಲಿ ಅಥವಾ ನಮ್ಮ ಒಂದು ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ಅಥವಾ ಒಂದು ಆರ್ಗನೈಸೇಷನ್ ಅಲ್ಲಿ ಯಾವ ರೀತಿ ಒಂದು ಪ್ರಾಪರ್ ವೇ ಆಫ್ ಕಂಪ್ಯೂಟರ್ ಸಿಸ್ಟಮ್ ನ ಇಟ್ಕೊಂಡಿರ್ಬೇಕು, ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ. ಅದಕ್ಕೆ ನಿಮ್ಗೆ ಈ ಎರ್ಗೋನಮಿಕ್ಸ್ ಅಂತ ಕರೀತಾರೆ. ಏನಂತ ಅಂದ್ರೆ, ಇಟ್ ಇಸ್ ಅ ಸೈನ್ಸ್ ಆಫ್ ಅಡಾಪ್ಟಿಂಗ್ ಮೆಷಿನ್ಸ್ ಅಂಡ್ ವರ್ಕ್ ಎನ್ವಿರಾನ್ಮೆಂಟ್ಸ್ ಟು ಪೀಪಲ್ ಅಂತ. ಯಾವ ರೀತಿ ಒಂದು ಸಿಸ್ಟಮ್ಸ್ಗಳನ್ನ, ಮೆಷಿನರಿ ಅಥವಾ ಕಂಪ್ಯೂಟರ್ ಎಕ್ವಿಪ್ಮೆಂಟ್ಸ್ಗಳನ್ನ ಒಂದು ಆರ್ಗನೈಸೇಷನ್ ಇಟ್ಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೇ ಇರೋ ರೀತಿ ನೋಡ್ಕೊಳ್ಬಹುದು. ದಟ್ ಇಸ್ ವಾಟ್ ವಿ ಕಾಲ್ ಆಸ್ ಎರ್ಗೋನಮಿಕ್ಸ್ ಅಂತ. It studies allows design of computer equipment so that they are easy to use and handle even by non-computer people. This allows building devices that makes the users feel more comfortable physically, mentally and socially. Physically, ನಾನು ಇವತ್ತು ಕಂಪ್ಯೂಟರ್ ನೋಡ್ತಾ ಇದ್ದೀನಿ ಅಂದ್ರೆ ನನಗೆ ಬಾಡಿಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಬಾರ್ದು, ಮೆಂಟಲಿ ಸ್ಟ್ರೆಸ್ ಅನ್ನೋದು ಆಗಬಾರ್ದು, ಸೋಷಿಯಲಿ ನಾನು ಸ್ಟೋರ್ ಮಾಡ್ತಿರೋ ಡಾಟಾನ ಬೇರೆ ಯಾರೂ ಸಹ ಅದನ್ನ ಆಕ್ಸೆಸ್ ಮಾಡದೇ ಇರೋ ರೀತಿ ನೋಡ್ಕೊಳ್ಳುವಂಥದ್ದು.
So there are some of the tips that you need to adopt in the system in an organization. ಒಂದು reduce office glare ಅಂತ. ಏನಿದು ಆಫೀಸ್ ಗ್ಲೇರ್ ಅಂತ ಅಂದ್ರೆ it is necessary that proper lighting arrangements is provided. This can be achieved by reducing glare of computer screens and by anti-glare filter screens placed on the monitors. Another way to is to avoid fluorescent lights and use soft indirect lights ಅಂತ ಅಂದ್ರೆ ಅರ್ಥ ಏನು, ನೀವು ಸಿಸ್ಟಮ್ನ ನೋಡಬೇಕಾದಾಗ ನಿಮಗೆ ಐ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಯಾಕೆ? ಬಿಕಾಸ್ ಇದರಲ್ಲಿ ಇರುವಂತ ನಿಮ್ಮ ಸಿಸ್ಟಮ್ ಇರುವಂತ ಒಂದು ಆಕ್ಸಿಸ್ ಆಫ್ ಲೈಟ್ಸ್ ರೇಸ್ ಏನಿರುತ್ತಲ್ಲ ಅದು ನಿಮ್ ಡೈರೆಕ್ಟ್ ಕಣ್ಣಿಗೆ ಏನಾಗುತ್ತೆ ಅಥವಾ ರೆಟಿನಾಗಿ ಹೋಗಿ ಬೀಳ್ತಾ ಇರುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಏನ್ ಮಾಡಬೇಕು, ಯು ಹ್ಯಾವ್ ಟು ಯೂಸ್ ಸಮ್ ಆಂಟಿ ಗ್ಲೇರ್ ಗ್ಲಾಸಸ್ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಬೇಕಾಗುತ್ತೆ, ಸಿಸ್ಟಮ್ಸ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ದೆನ್ ರೆಡ್ಯೂಸ್ ಸೌಂಡ್ ಪೊಲ್ಯೂಷನ್. Effective noise control is required for the users to be mentally fit when working in the machines or the systems. These can be done by proper placing keyboards, printers, and other computer equipment. Effective sound absorbing material should be used in furnitures, walls, etc. Sound masking devices such as printers, covers, and well-designed furniture should be used. ಅಂದ್ರೆ ಅರ್ಥ ಏನಾಗುತ್ತೆ, CPU ರನ್ ಆಗಬೇಕಾದ್ರೆ ಅದೇ ಒಂದು ಸೌಂಡ್ ಇರುತ್ತೆ, ಫ್ಯಾನ್ ರನ್ನಿಂಗ್ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಸೊ ಮತ್ತೆ ನಿಮಗೆ ಪ್ರಾಪರ್ ವೆಂಟಿಲೇಷನ್ ಇರಬೇಕಾಗತ್ತೆ. ಯಾಕೆ? ಬಿಕಾಸ್ ಹೀಟ್ ಜನರೇಟ್ ಆಗ್ತಾ ಇರುತ್ತೆ. ಸೊ ಈ ತರ ಒಂದು ಸಿಚುವೇಶನ್ಸ್ಗಳನ್ನ ಆದಷ್ಟು ರೆಡ್ಯೂಸ್ ಮಾಡಬೇಕಾಗತ್ತೆ ಒಂದು ಆರ್ಗನೈಸೇಷನ್ ಅಲ್ಲಿ. ಅಂಡ್ ದ ಲಾಸ್ಟ್ ಪಾಯಿಂಟ್ ಇಸ್ ಡಿಸೈನಿಂಗ್ ಆಪ್ಟಿಮಮ್ ವರ್ಕ್ ಸ್ಟೇಷನ್. Workstations should be designed keeping in the height and length of the computer table, armrest angles of keyboard axis, seating arrangements, etc. Poor design of furniture may result in fatigue, high error rate, and slow task performance. ಅಂತ ಯೂಶಲಿ ಏನಾಗುತ್ತೆ, ನೀವು ಒಂದು ವರ್ಕ್ ಸ್ಟೇಷನ್ ನ ಪ್ರಾಪರ್ ಆಗಿ ಡಿಸೈನ್ ಮಾಡ್ಕೋಬೇಕು. ಅಂದ್ರೆ ಅರ್ಥ ಏನು, ನೀವು ಕೂತ್ಕೊಳ್ಳೋ ಹೈಟ್, ಆ ಹೈಟ್ ತಕ್ಕನಾಗಿ ನಿಮ್ಮ ಒಂದು ಮಾನಿಟರ್ ಅಥವಾ ಕಂಪ್ಯೂಟರ್ನ ಸೆಟ್ ಮಾಡೋದು, ಲ್ಯಾಪ್ಟಾಪ್ನ ಇಡೋದು, ನಿಮ್ಮ ಕೀಬೋರ್ಡ್ ಕರೆಕ್ಟ್ ಆಗಿ, ನಿಮ್ಮ ಒಂದು ಹ್ಯಾಂಡ್ ಕರೆಕ್ಟ್ ಆಗಿ ಕೂತ್ಕೊಳ್ಳೋ ರೀತಿ ಏನ್ ಮಾಡ್ಕೊಳ್ಳೋದು, ಅರೇಂಜ್ ಮಾಡ್ಕೊಳ್ಳೋದು, ಈ ರೀತಿ ಏನ್ ಮಾಡ್ಬೇಕಾಗುತ್ತೆ, ಫರ್ನಿಚರ್ಸ್ಗಳನ್ನ ಡಿಸೈನ್ ಮಾಡ್ಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ನಿಮ್ಗೆ ಆಗುವಂತ ಬ್ಯಾಕ್ ಪೇನ್ಸ್ ಇರ್ಬೋದು, ಬ್ಯಾಕ್ ಪೇನ್ಸ್ಗಳು ಇರ್ಬೋದು. ಸೊ ಈ ಒಂದು ಪ್ರಾಬ್ಲಮ್ಸ್ಗಳೆಲ್ಲ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅವಾಯ್ಡ್ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಏನಾಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಬಂದು ಏನು ನಿಮ್ಮ ಸಿಸ್ಟಮ್ ಅಡಾಪ್ಷನ್ ಬಗ್ಗೆ ಇರುವಂತ ಕಾನ್ಸೆಪ್ಟ್. Hope I have covered. One, it is problem with accounting software. Second, security problems. Third, power problems. Fourth, data integrity. Fifth, computer virus problems. And the last one is system adoption. Hope you have understood all the concept of module number 5. I think you can expect 15 marks questions from all these points. And even you may get like 2 marks questions for questions like what do you mean by ergonomics, what do you mean by data integrity, or what do you mean by data encryption, something like that. So you may get 2 marks, 16 marks, as well as for 15 marks questions also. Thank you.